ಸರ್ವರಿಗೂ ನಮಸ್ಕಾರ. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ಗೆಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ, ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ. ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಹಣತೆ ಆರಿದ ಮೇಲೆ ನೀನು ಯಾರು ಮತ್ತೆ ನಾನು ಯಾರು? ನಮ್ಮ ರಾಷ್ಟ್ರಕವಿ ಜಿ.ಎಸ್. ಶಿರುಗಿಪ್ಪನವರ ಈ ಸಾಲುಗಳನ್ನು ಸ್ಮರಿಸುತ್ತಾ, ಆತ್ಮೀಯರಿ, ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿರುವ ಮನೆಯಂಗಳದಲ್ಲಿ ಮಾತುಕತೆ 236ನೇ ಸಂಚಿಕೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಅತ್ಯಂತ ಗೌರವಪೂರ್ವಕ ಆಹ್ವಾನ ಮತ್ತು ಸ್ವಾಗತ. ಮನೆಯಂಗಳದಲ್ಲಿ ಮಾತುಕತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾಸಿಕ ವಿಶೇಷ ಕಾರ್ಯಕ್ರಮ. ಪ್ರತಿ ತಿಂಗಳ 3ನೇ ಶನಿವಾರದಂದು ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರುನಾಡಿನ ಹೆಮ್ಮೆಯ ಸಾಧಕರನ್ನ, ವಿಭಿನ್ನ ವಿಶೇಷ ವ್ಯಕ್ತಿತ್ವದವರನ್ನ, ಪ್ರತಿಭಾನ್ವಿತರನ್ನ, ಸಾಹಿತಿಗಳನ್ನ, ಮಹನೀಯರನ್ನ ನಾಡಿಗೆ ಪರಿಚಯಿಸುತ್ತಾ ಅವರ ವಿಚಾರ, ತತ್ವ, ಜೀವನಗಾಥೆಯನ್ನ ಅರಿಯುತ್ತಾ ಅವರೊಂದಿಗೆ ಸಾರ್ವಜನಿಕರು ಸಂವಾದ, ಪ್ರಶ್ನೋತ್ತರಗಳನ್ನ ನಡೆಸುವಂತಹ ವಿಶೇಷ ಕಾರ್ಯಕ್ರಮ. ಇಂದಿನ ಈ ಮನೆಯಂಗಳದಲ್ಲಿ ಮಾತುಕತೆಯಲ್ಲಿ ನಯನ ಸಭಾಂಗಣದ ಮನೆಯಂಗಳವನ್ನ ತುಂಬಿರ್ತಕ್ಕಂಥವರು ಕಲ್ಪತರು ನಾಡಿನ ಹೆಮ್ಮೆಯ ಹಿರಿಯ ಸಾಹಿತಿಗಳು, ಲೇಖಕರು ಹಾಗೂ ಸಾಮಾಜಿಕ ಚಿಂತಕರಾದ ಶ್ರೀಯುತ ತುಂಬಾಡಿ ರಾಮಯ್ಯನವರು. ಮನೆಯಂಗಳದಲ್ಲಿ ಮಾತುಕತೆಯಲ್ಲಿ ಅವರ ವಿಚಾರಗಳು, ತತ್ವಗಳು ನಾಡಿನ ಪ್ರತಿ ಮನೆ ಹಾಗೂ ಮನದ ಅಂಗಳವನ್ನು ತಲುಪುವಂತಹ ಸುಕ್ಷಣ ಇದೀಗ ಆರಂಭ. ಮೊದಲಿಗೆ ಇಂದಿನ ಅತಿಥಿಗಳಾದಂತಹ ಶ್ರೀಯುತ ತುಂಬಾಡಿ ರಾಮಯ್ಯನವರ ಕುರಿತಾದಂತಹ ಸಾಕ್ಷ್ಯಚಿತ್ರ ಪ್ರದರ್ಶನ ವೇದಿಕೆಯಲ್ಲಿ. ಕನ್ನಡ ಮತ್ತು ಸಂಸ್ಕೃತಿ ಹೋರಾಟಗಾರರು ಮತ್ತು ಲೇಖಕರು ಮಾನವ ಪ್ರೀತಿಯನ್ನೇ ಅಂತರ ಗಂಗೆಯಾಗಿ ಮೈತುಂಬಿಕೊಂಡಿರುವ ಅಪ್ಪಟ ಗ್ರಾಮೀಣ ಸೊಗಡಿನ ವ್ಯಕ್ತಿತ್ವ ರಾಮಯ್ಯನವರದ್ದು. 1954ರ ಜೂನ್ 1ರಂದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ತುಂಬಾಡಿ ಗೊಲ್ಲಹಳ್ಳಿಯಲ್ಲಿ ಜನಿಸಿದರು. ತಾಯಿ ಶ್ರೀಮತಿ ಸಂಜೀವಮ್ಮ, ತಂದೆ ಶ್ರೀ ಖ್ಯಾತಪ್ಪ. ತೀರಾ ತಳಸ್ಥರದ ಚಮ್ಮಾರಿಕೆ ಕುಟುಂಬದಲ್ಲಿ ಜನಿಸಿ ಬಡತನ, ಹಸಿವು, ಅಭದ್ರತೆ, ಅಪಮಾನಗಳ ಒಟ್ಟೊಟ್ಟಿಗೆ ಬದುಕಿದರೂ ಆ ಪರಿಸರದಲ್ಲಿದ್ದ ಜಾತ್ಯತೀತ ಮನಸ್ಥಿತಿಯನ್ನು ಗುರುತಿಸಿದ್ದು ಅವರಲ್ಲಿರುವ ಸಹೃದಯತೆಗೆ ಸಾಕ್ಷಿ. ತನ್ನ ಪರಿಸರದ ಕುಟುಂಬಗಳಿಗೆ ಉನ್ನತ ವಿದ್ಯಾಭ್ಯಾಸದ ಅವಕಾಶ ಕಡಿಮೆ ಇರುವ ಪರಿಸ್ಥಿತಿಯಲ್ಲೂ ತಮ್ಮನ್ನು ವಿದ್ಯಾಭ್ಯಾಸಕ್ಕೆ ಒಗ್ಗಿಸಿಕೊಂಡು ವಿದ್ಯಾವಂತರಾದವರು ರಾಮಯ್ಯನವರು. ತಾವು ಕಲಿತ ವಿದ್ಯೆಯನ್ನು ಮಾನವೀಯ ನೆಲೆಗಟ್ಟಿನಲ್ಲಿ ಬಳಸಿಕೊಂಡವರು ಕೂಡ. ಸ್ನಾತಕೋತ್ತರ ಪದವಿ ಮತ್ತು ಕಾನೂನು ಪದವಿಯನ್ನು ಗಳಿಸಿಕೊಂಡವರು. 1986ರಲ್ಲಿ ಕಾರ್ಮಿಕ ನಿರೀಕ್ಷಕರಾಗಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸಿದರು. ದಕ್ಷತೆಯಿಂದ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಸೇವೆ ಸಲ್ಲಿಸಿ ಹಿರಿಯ ಕಾರ್ಮಿಕ ನಿರೀಕ್ಷಕರಾಗಿ ಆನಂತರ ಕಾರ್ಮಿಕ ಅಧಿಕಾರಿಯಾಗಿ ಮುಂಬಡ್ತಿ ಪಡೆದು 2013ರಲ್ಲಿ ನಿವೃತ್ತರಾದರು. ನಿವೃತ್ತಿಯ ನಂತರ ವಕೀಲ ವೃತ್ತಿ, ತನ್ಮೂಲಕ ದೀನದಲಿತರು ಮತ್ತು ಕೂಲಿ ಕಾರ್ಮಿಕರಿಗೆ ನ್ಯಾಯ ಒದಗಿಸುವ ಮತ್ತು ಅವರ ಏಳಿಗೆಗಾಗಿ ಅವಿರತ ಹೋರಾಟ ನಡೆಸಿದವರು. ಪ್ರಗತಿಶೀಲ ಚಿಂತನೆಯ ಹೋರಾಟಗಳಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ದೊರೆತ ಸಾಹಿತಿಗಳ ಒಡನಾಟದ ಫಲವಾಗಿ ರಾಮಯ್ಯನವರು ಸೃಜನಶೀಲ ಸಾಹಿತ್ಯದತ್ತ ಹೊರಳಿದ್ದು ಅವರ ಹಾದಿ ಬರಹದ ಇನ್ನೊಂದು ಮಗ್ಗುಲಿಗೆ ತೆರೆದುಕೊಳ್ಳಲು ಕಾರಣವಾಯಿತು. ಕಾರ್ಮಿಕ ಇಲಾಖೆಯಲ್ಲಿ ಸುಮಾರು 29 ವರ್ಷ ಕೆಲಸ ಮಾಡಿದೆ. ಅದರ ಜೊತೆಗೇನೆ ಈ ಸಾಹಿತ್ಯದ ಬಗ್ಗೆ ಕನ್ನಡದ ಶ್ರೇಷ್ಠ ಹೋರಾಟಗಾರರು, ಕವಿಗಳು, ಲೇಖಕರು, ಸಾಹಿತಿಗಳ ಜೊತೆ ಒಡನಾಟ ಇದ್ದಿದ್ರಿಂದ ಮನೆಗಾರ ಕೃತಿ ಬರೆದೆ. ಸರ್ಕಾರಿ ಅಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಶ್ರೀರಾಮಯ್ಯನವರು ತಮ್ಮ ಕೆಲಸದ ಮೂಲಕ ಹೆಚ್ಚಾಗಿ ಜನಪ್ರೀತಿಯನ್ನು ಗಳಿಸಿದವರು. ತಮ್ಮ ಈ ಸಂತೃಪ್ತಿಯನ್ನು ತಮ್ಮ ಆತ್ಮಕಥನ
ಮಣೆಗಾರದಲ್ಲಿ ಬಹಳ ಭಾವುಕರಾಗಿ ದಾಖಲಿಸಿದ್ದಾರೆ. ತಮ್ಮ ಈ ಆತ್ಮಕಥನದಲ್ಲಿ ನೋವನ್ನು ವ್ಯಗ್ರ ನೆಲೆಯಲ್ಲಿ ತಂದುಕೊಂಡಂತೆ ಸಿಟ್ಟು ತೋಡಿಕೊಳ್ಳುವ ಗುಣ, ತನಗೆ ಕೇಡು ಬಗೆದವರಿಗೂ ಸಹ ಕೇಡು ಬಗೆಯದ ಅಂತಃಕರಣಗಳನ್ನು ದಾಖಲಿಸಿದ್ದಾರೆ. ಇದು ಕೇವಲ ರಾಮಯ್ಯನವರ ಆತ್ಮಕಥನ ಮಾತ್ರವಲ್ಲ, ಒಂದು ಇಡೀ ಜನಾಂಗದ, ಗ್ರಾಮದ ಆತ್ಮಕಥನವಾಗಿ ಓದುಗರನ್ನು ತಟ್ಟುತ್ತದೆ. ಹಳ್ಳಿಯ ವಿಭಿನ್ನ ಜಾತಿ ಸಮುದಾಯಗಳ, ಒಳ ಪಂಗಡಗಳ ಸಾಮಾಜಿಕ ಸಂಬಂಧಗಳನ್ನು ಜಾನಪದೀಯ ಹಿನ್ನೆಲೆಯಲ್ಲಿ ದಾಖಲಿಸಿರುವ ಕಲಾತ್ಮಕ ಕೃತಿ ಅವರ ಈ ಆತ್ಮಕಥನ. ಜೊತೆಗೆ ಇದು ಕಲಾವಿದನೊಬ್ಬನ ಕಾಣಿಕೆಯಾಗಿಯೂ ರೂಪುಗೊಂಡಿದೆ. ಬಡತನ, ಹಸಿವು, ಅಸಹಾಯಕತೆಗಳನ್ನು ವೈಭವೀಕರಿಸಿಲ್ಲದಿರುವುದು ಅವರ ಬರಹದ ವಿಶೇಷತೆ. ಮಣೆಗಾರ ತುಮಕೂರಿನ ಮೊದಲ ದಲಿತ ಆತ್ಮಕಥೆಯಾಗಿ ಗುರುತಿಸಲ್ಪಟ್ಟಿದೆ. ಪಕ್ವವಾದ ಮನಸ್ಸಿನ ರಾಮಯ್ಯನವರು ಲೇಖಕರಾಗಿ ತಮ್ಮ ನೆಲ ಮೂಲ ಭಾಷಾ ಬಳಕೆಯಿಂದ ರಚಿಸಿದ ಸತ್ವಯುತ ಕೃತಿಗಳಿಂದಾಗಿಯೇ ಹೆಸರು ಗಳಿಸಿದವರು. ಮುತ್ತಿನ ಜೋಳ, ಸ್ಪರ್ಶ, ದಲಿತ ಕಾರಣ, ಓದೋರಂಗ, ಜಾಲ್ಗಿರಿ ರಾಮಯ್ಯನವರ ಇತರ ಕೃತಿಗಳು. ಬರೆದದ್ದು ಸಂಖ್ಯೆಯಲ್ಲಿ ಕಡಿಮೆ, ಆದರೆ ಅವೆಲ್ಲವೂ ಗಟ್ಟಿ ಕಾಳುಗಳು. ಗ್ರಾಮೀಣ ದಲಿತ ಬದುಕಿನ ಬವಣೆಗಳನ್ನು ಜಾನಪದೀಯ ಶೈಲಿಯಲ್ಲಿ ಕಟ್ಟಿಕೊಡುವ ವಿಶಿಷ್ಟ ಬರಹದಿಂದಾಗಿ ಸಾಹಿತ್ಯ ಲೋಕದಲ್ಲಿ ಗೌರವ ಪಡೆದಿರುವ ಶ್ರೀ ತುಂಬಾಡಿ ರಾಮಯ್ಯನವರು ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಶೇಷ ಗೌರವ ಪ್ರಶಸ್ತಿ, ನವದೆಹಲಿಯ ದಲಿತ ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫೆಲೋಶಿಪ್, ಗದಗದ ಕರ್ನಾಟಕ ದಲಿತ ಸಾಹಿತ್ಯ ಪರಿಷತ್ತಿನ ಪುಸ್ತಕ ಪ್ರಶಸ್ತಿ, 2022ರ ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಮುಂತಾಗಿ ಪುರಸ್ಕರಿಸಲ್ಪಟ್ಟಿದ್ದಾರೆ. ಮಣೆಗಾರ ಕೃತಿ ಬಂದರೆ, ಮಣೆಗಾರ ಕೃತಿ ಬರೆಯುವಾಗ ಅಥವಾ ಇನ್ನು ಬೇರೆ ಬೇರೆ ಕೃತಿಗಳನ್ನ ಬರೆದಾಗ ಯಾವುದೇ ಪ್ರಶಸ್ತಿ ಬರಬೇಕು ಅಂತ ಯಾವುದು ನಿರೀಕ್ಷೆ ಇರಲಿಲ್ಲ. ಆದರೆ ಇತ್ತೀಚೆಗೆ ಅಂದರೆ 2022ರ ಗೌರವ ಪ್ರಶಸ್ತಿಯನ್ನು ಸಾಹಿತ್ಯ ಅಕಾಡೆಮಿನವರು ಕೊಟ್ಟಿದ್ದು ಬಹಳ ಖುಷಿಯಾಯಿತು. ಮಾನವೀಯತೆಯನ್ನೇ ಉಂಡುತ್ತ ಮಾನವ ಪ್ರೀತಿಯನ್ನೇ ಉಸಿರಾಡುತ್ತಿರುವ ಮಾನವೀಯತೆಯ ನಿಜ ಪ್ರತಿನಿಧಿ ಶ್ರೀ ತುಂಬಾಡಿ ರಾಮಯ್ಯನವರು. ತತ್ವವನ್ನ, ಮಹತ್ವವನ್ನ ಹೊಂದಿರತಕ್ಕಂಥವರು. ಇಂತಹ ಹೆಮ್ಮೆಯ ಶ್ರೀಯುತ ತುಂಬಾಡಿ ರಾಮಯ್ಯನವರು ಇಂದಿನ ಮನೆಯಂಗಳದಲ್ಲಿ ಮಾತುಕತೆಯ ಅತಿಥಿಗಳಾಗಿದ್ದಾರೆ. ಅವರನ್ನ ಇದೀಗ ನಮ್ಮ ಚಪ್ಪಾಳೆಯ ಮುಖೇನ ನಾವು ವೇದಿಕೆಗೆ ಸ್ವಾಗತಿಸೋಣ. ಆಹ್ವಾನ ಮತ್ತು ಸ್ವಾಗತ. ಅವರೊಟ್ಟಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಶ್ರೀಮತಿ KM ಗಾಯತ್ರಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸ್ವಾಗತ ಅತಿಥಿಗಳಿಗೆ ಹಾಗೂ KM ಗಾಯತ್ರಿ ಮೇಡಮ್ ಅವರಿಗೆ. ದಲಿತ ಸಮುದಾಯದ ಮಗ್ಗುಲುಗಳನ್ನ ತೋರಿಸಿದಂತಹ ಆತ್ಮಕಥನ ಮಣೆಗಾರ. ಇಂಥವರಿಗೆ ಇಂದಿನ ವೇದಿಕೆಯಲ್ಲಿ ಮಣೆ ಹಾಕಲಾಗಿದ್ದು, ಇದೀಗ ಅತಿಥಿಗಳು ಸೇರಿದಂತೆ ಎಲ್ಲರನ್ನ ಸ್ವಾಗತಿಸಲಿದ್ದಾರೆ. ಇಲಾಖೆಯ ನಿರ್ದೇಶಕರಾದ ಶ್ರೀಮತಿ KM ಗಾಯತ್ರಿ ತಮ್ಮ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತ ಭಾಷಣ. ನಮಸ್ಕಾರ. ಎಂದಿನಂತೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮನೆಯಂಗಳದಲ್ಲಿ ಮಾತುಕತೆ. ಈ ದಿನ ವಿಶೇಷ ಆಹ್ವಾನಿತರು ಶ್ರೀಯುತ ತುಂಬಾಡಿ ರಾಮಯ್ಯ ಅವರು. ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ತಾನೇ ಪರಿಚಯ ಮಾಡಿಕೊಟ್ಟಿದ್ದಾರೆ ಅವರ ಕೃತಿಗಳ ಬಗ್ಗೆ, ವೃತ್ತಿ ಮತ್ತು ಪ್ರವೃತ್ತಿಗಳ ಬಗ್ಗೆ. ವೃತ್ತಿ ಹೇಗೆ ಅವರು ಹೆಸರು ಪಡೆದ್ರು, ಹಾಗೆ ಪ್ರವೃತ್ತಿಯಿಂದನೂ ಕೂಡ ಹೆಸರು ಪಡೆದು ಅವರ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಈ ತಿಂಗಳ ಅತಿಥಿಯಾಗಿ
ಅವರನ್ನು ನಾವು ಆಹ್ವಾನಿಸಿ ಅವರ ಜೊತೆ ಸಂವಾದ ಮಾತುಕತೆ ನಡೆಸಬೇಕಂತ ಹೇಳಿ ತೀರ್ಮಾನಿಸಿ ಇವತ್ತು ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅವರು ತುಂಬು ಹೃದಯದಿಂದ ಒಪ್ಪಿಕೊಂಡು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ, ಇಲಾಖಾ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ತಾವೆಲ್ಲರೂ ಕೂಡ ಸಹೃದಯರು, ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಎಲ್ಲ ಹಿರಿಯ ಸಾಹಿತಿಗಳು, ಕಿರಿಯ ಸಾಹಿತಿಗಳು, ಅಭಿಮಾನಿಗಳು ಹಾಗೂ ಡಾಕ್ಟರ್ ಮಾನಸ ಅವರು ಕೂಡ ಆಗಮಿಸಿದ್ದಾರೆ. ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ನನ್ನ ಮಾತಿಗಿಂತ ಅವರ ಮಾತು ಜಾಸ್ತಿ ಇದ್ದರೆ ಒಳ್ಳೆಯದು ಅಂತ ಹೇಳಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ, ಮಾಧ್ಯಮ ಮಿತ್ರದವರು ಕೂಡ ನಾನು ಸ್ವಾಗತವನ್ನು ಕೋರ್ತಾ, ಶ್ರೀಯುತರ ಜೊತೆ ನಾವು ಹೆಚ್ಚಿನ ಮಾತುಕತೆಯನ್ನು ಆಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅನ್ನು ಸ್ವಾಗತಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಶ್ರೀಮತಿ KM ಗಾಯತ್ರಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿದ ವೇದಿಕೆ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ನಾವು ಆತ್ಮೀಯವಾದ ಸ್ವಾಗತವನ್ನು ಬಯಸೋಣ. ಆತ್ಮೀಯರೇ, ಮನೆಯಂಗಳದಲ್ಲಿ ಮಾತುಕತೆ ಇಂದಿನ ಕಾರ್ಯಕ್ರಮದ ಅತಿಥಿಗಳಾದಂತಹ ಶ್ರೀಯುತ ತುಂಬಾಡಿ ರಾಮಯ್ಯ ಅವರನ್ನ ವೇದಿಕೆಯಲ್ಲಿ ಇಲಾಖೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಗೌರವಿಸುವಂತಹ ಕ್ಷಣ. ಮಾನ್ಯ ಅತಿಥಿಗಳಿಗೆ ನಿರ್ದೇಶಕರು ಇದೀಗ ವೇದಿಕೆಯಲ್ಲಿ ಸನ್ಮಾನಿಸುತ್ತಾ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಹಾಗೂ ಇಂದಿನ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದಾರೆ. ಸುದೀರ್ಘ ಜೀವನಕ್ಕಿಂತ ಸಾರ್ಥಕ ಜೀವನ ಮುಖ್ಯ ಎನ್ನುತ್ತಾರೆ. ಅಂತಹ ಸಾರ್ಥಕ ಜೀವನದ ಹಾದಿಯಲ್ಲಿ ಇರ್ತಕ್ಕಂಥವರು ಹಿರಿಯ ಸಾಹಿತಿಗಳು, ಲೇಖಕರು ಹಾಗೂ ಸಾಮಾಜಿಕ ಚಿಂತಕರಾದ ಶ್ರೀಯುತ ತುಂಬಾಡಿ ರಾಮಯ್ಯ ಅವರು. ಇದೀಗ ಈ ವೇದಿಕೆ ಅವರದ್ದು. ಅವರ ನುಡಿಗಳನ್ನ ನಾವೆಲ್ಲರೂ ಇದೀಗ ಆಲಿಸೋಣ. ಕೃತಿ ಇಲಾಖೆಯ ನಿರ್ದೇಶಕರಾದ ಶ್ರೀಮತಿ ಗಾಯತ್ರಿ ಮೇಡಮ್ ಅವರೇ, ಇಲಾಖೆಯ ಎಲ್ಲ ಇತರೆ ಸಿಬ್ಬಂದಿ ವರ್ಗದವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಹಿರಿಯ ಸ್ನೇಹಿತರೇ. ಹಿರಿಯ ಸ್ನೇಹಿತರಂದರೆ ಅಗ್ರಾರ ಕೃಷ್ಣಮೂರ್ತಿಯವರಿದ್ದಾರೆ. ನಮ್ಮ ಇಲಾಖೆಯಲ್ಲಿ ನನ್ನ ಮೆಂಟರ್ ಆಗಿದ್ದ ಇಟನ್ಗಿ ಸಾಹೇಬರಿದ್ದಾರೆ, ಮಲ್ಲೇಪುರಂ ಸಾಹೇಬರಿದ್ದಾರೆ, ಮೀರಸಬಳ್ಳಿಯವರಿದ್ದಾರೆ. ಇನ್ನೂ ಅನೇಕ ಸ್ನೇಹಿತರು ಈ ಸಭೆಯಲ್ಲಿದ್ದೀರಿ. ನಿಮಗೆಲ್ಲರಿಗೂ, ಇಲಾಖೆಗೂ ನನ್ನ ಅತ್ಯಂತ ಅನಂತ ಧನ್ಯವಾದಗಳು. ಆತ್ಮೀಯರೇ, ಸುಮಾರು 52 ವರ್ಷಗಳ ಹಿಂದೆ 17 ವರ್ಷದ ಹುಡುಗನೊಬ್ಬ 1ನೇ ಪದವಿ ಪೂರ್ವ ತರಗತಿಯಲ್ಲಿ ಓದ್ತಾ ಇರ್ತಾನೆ. ಆ ಹುಡುಗನ ಕುಟುಂಬ ಕಡು ಬಡತನದ್ದು, ಜೊತೆಗೆ ಮನೆ ತುಂಬ ಮಕ್ಕಳು. ಆ ಮಕ್ಕಳು ಎಷ್ಟಿದ್ವು ಅಂತಂದರೆ, ಮೊದಲನೇವನು ಹೆಸರು ಹೇಳಿದ್ರೆ ಕೊನೆಯವನ ಹೆಸರು ಮರ್ತ್ಬಿಡ್ತಿದ್ರು ತಂದೆ ತಾಯಿ. ಅಷ್ಟೆಲ್ಲ ಇದ್ದರೂ ಕೂಡ ಆ ತಂದೆ ತಾಯಿಗೆ, ಎತ್ತ ಜೀವಗಳಿಗೆ, ಆ ಇಡೀ ಕುಟುಂಬದ ಮಕ್ಕಳಿಗೆ ಅಕ್ಷರ ಕೊಡಿಸ್ಬೇಕು ಅನ್ನೋದು ಮಹದಾಸೆಯಾಗಿತ್ತು. ಆ ಮಹದಾಸೆಯ ಫಲವಾಗಿ ಆ ಹುಡುಗ ಅದೀಗ ತಾನೇ 1ನೇ ಪದವಿ ಪೂರ್ವ ತರಗತಿಗೆ ಸೇರಿದ್ದ. ಆ ಊರಿನಿಂದ ತಾಲೂಕು ಕೇಂದ್ರಕ್ಕೆ 2 ದಾರಿಗಳು. ಒಂದು ದಾರಿ ಕಾಲ್ದಾರಿ ಆದರೆ ಇನ್ನೊಂದು ರಸ್ತೆ ದಾರಿ 5 ಮೈಲಿ ದೂರ, ಕಾಲ್ದಾರಿ ಆದರೆ 3 ಮೈಲಿ ದೂರ. ಆ ವರ್ಷಕ್ಕೆ 5 ವರ್ಷಗಳ ಮುಂಚೆ ಆ ಕುಟುಂಬದ ಹಿರಿಯ ಮಗನೊಬ್ಬ ಅದೇ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಪ್ರಾಧ್ಯಾಪಕರ ಕಾಟ ತಾಳಲಾರದೆ ಕೆರೆಗೆ ಬಿದ್ದು ಸತ್ತೋಗಿರ್ತಾನೆ.
ಆ ಸತ್ತು ಕೈನರಿಗೆ ಬಂದ ಮಗನ ಕಳ್ಕೊಂಡ ಆ ಎತ್ತ ಜೀವಗಳು ಈಗ PUC ಓದ್ತಿರೋ ಮಗನ ಅಲ್ಲಿ ನಮ್ಮ ಅಭಿಲಾಷೆ ಅಂತಂದರೆ ಎಲ್ಲರಿಗೂ ಅಕ್ಷರ ಕೊಡಿಸ್ಬೇಕಾದಂಥ ಅಭಿಲಾಷೆ ಈಡೇರಿಸ್ತಾನೆ ಅನ್ನೋದು ಒಂದು ದೊಡ್ಡ ಭರವಸೆ ಇಟ್ಟಿರ್ತಾರೆ. ಆ ಹುಡುಗನೂ ಅಷ್ಟೇ ಎತ್ತ ಜೀವಗಳ ತಾಕಲಾಟಗಳನ್ನ ಕಂಡಿದ್ದ ಹುಡುಗ ಹಠಕ್ಕೆ ಬಿದ್ದವನಂತೆ ಓದ್ತಾ ಇರ್ತಾನೆ. ಜೊತೆಗೆ ಸ್ನೇಹಿತರ ಸಲಹೆ ಮೇರೆಗೆ ಟೈಪ್ ರೈಟಿಂಗ್ ಸೇರಿದ್ರೆ ಬೇಗ ಕೆಲಸ ಸಿಗ್ಬೋದು, ಕೆಲಸ ಸಿಕ್ಕರೆ ತಂದೆ ತಾಯಿಗೆ ಆಶ್ರಯ ಆಗ್ಬೋದು ಅನ್ನೋ ಕಾರಣಕ್ಕೆ ಟೈಪ್ ರೈಟಿಂಗ್ ಕೂಡ ಸೇರಿರ್ತಾನೆ. ದಸರಾ ರಜೆಗೆ ಕಾಲೇಜು ರಜೆ ಇರ್ತದೆ, ಆದರೆ ಇದು ಟೈಪಿಂಗ್ ಇನ್ಸ್ಟಿಟ್ಯೂಷನ್ನು ರಜೆ ಇರೋದಿಲ್ಲ. ದಸರಾ ಕಾಲ ಅಂತಂದರೆ ದೋ ಅಂತ ಬೀಳೋ ಮಳೆ. ಆ ವರ್ಷ ಹೆಚ್ಚೆಂಬಂತೆ ಇನ್ನಷ್ಟು ಮಳೆ ಜಾಸ್ತಿಯಾಗಿ ಸುತ್ತಮುತ್ತ ಇದ್ದ ಎಲ್ಲ ಕೆರೆ ಕಟ್ಟೆಗಳು ತುಂಬಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಿರ್ತವೆ. ಆ ಹುಡುಗನಿಗೆ ಕಟ್ಟಿರೋ ಫೀಸು ವೇಸ್ಟ್ ಆಗಬಾರ್ದು, ಏನಾದರೂ ಆಗಲಿ ಇವತ್ತು ಒಂದು ದಿವಸ ಕಷ್ಟ ಆದರೂ ಆಗಲಿ ಹಳ್ಳ ದಾಟಿ ಹೋಗಿ ತರಬೇತಿ ಮುಗಿಸಿ ಬರೋಣ ಅಂತ ಆಟಕ್ಕೆ ಬಂದು ಹಳ್ಳದ ದಡದಲ್ಲಿ ನಿಲ್ತಾನೆ. ಹಳ್ಳದ ದಡದಲ್ಲಿ ನೋಡಿದ್ರೆ ನೀರು ರಭಸ ಹೆಚ್ಚಾಗಿರ್ತದೆ. ರಭಸ ಹೆಚ್ಚಾಗಿ ಏನಾದರೂ ಆಗಲಿ ಅಂಥೇಳಿ ಹಳ್ಳದ ಮಧ್ಯಕ್ಕೆ ಬಂದು ನಿಂತ್ಕೊಂತಾನೆ. ಹಳ್ಳದ ರಭಸ ಹೆಚ್ಚಾಗ್ತದೆ, ಅಲ್ಲಗಾಡ್ತಾನೆ. ಅಲ್ಲಗಾಡಿದಾಗ ಅವರಪ್ಪ ಒಂದು ಇದನ್ನು ಹೇಳ್ಕೊಟ್ಟಿರ್ತಾನೆ, ಯಾವುದೇ ಹಳ್ಳ ದಾಟುವಾಗ ಹರಿಯೋ ಹಳ್ಳದಲ್ಲಿ ರಭಸವಾಗಿ ದಾಟುವಾಗ ಯಾವುದೇ ಕಾರಣಕ್ಕೆ ಕಾಲು ಎತ್ತಿಡಬಾರ್ದು, ಕಾಲನ್ನು ನೆಲಕ್ಕೆ ತಾಗಿಸಿ ನಡಿಬೇಕು ಅನ್ನೋಂಥ ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಸಾಹಸಪಟ್ಟು ಹಳ್ಳ ದಾಟಿ ಬಂದು ತರಬೇತಿ ಮುಗಿಸಿ ಮಧ್ಯಾಹ್ನಕ್ಕೆ 3 ಮೈಲಿ ಬದಲಾಗಿ 5 ಮೈಲಿ ದಾಟಿ ನಡೆದು ಮನೆ ಸೇರ್ತಾನೆ. ಮನೆ ಸೇರಿದ ತಕ್ಷಣ ಅವರ ಅಮ್ಮನ ಗೊಳೋ ಎಂಬ ಅಳು ಸ್ವಾಗತ ಮಾಡ್ತದೆ. ಕಾರಣ ಗೊತ್ತಿಲ್ಲದೇ ಏನು ಕಾರಣ ಅಂತಂದರೆ ಅವರಮ್ಮ ಮೈ ಕೈ ದಡ್ವಿ, ಅಲ್ಲಪ್ಪ ಇತ್ತೀಚೆಗೆ ಈಗ ತಾನೇ ಸತ್ತ ಮಗನ ನೋವನ್ನು ಮರೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ, ಈಗ ನೀನು ನೀರು ಪಾಲಾಗೋಕ್ಕೆ ಹೋಗಿದ್ದ ಅಂತ ಹೇಳ್ತಾಳೆ. ಪಕ್ಕದಲ್ಲಿ ಅಪ್ಪ ಕೂತಿರ್ತಾನೆ, ಅಪ್ಪನ ಕಡೆ ನೋಡ್ತಾನೆ. ಅಪ್ಪ ಕಣ್ಣೀರು ಸುರಿಸ್ತಾ ಬೆಳಿಗ್ಗೆ ನೀನು ಮಾಡಿದ್ದು ಸರಿನಾ ಅಂತ ಕೇಳ್ತಾನೆ. ಹಾಗೆ ಹೇಳ್ತಾನೆ, ಕಾರಣ ಏನು ಗೊತ್ತಿಲ್ಲ, ನೀನು ಬೆಳಗ್ಗೆ 5 ಮೈಲಿ ಆದರೂ ಚಿಂತೆ ಇಲ್ಲ, ನಡ್ಕೊಂಡು ಹೋಗ್ಬೇಕೇ ಹೊರತು ಹಳ್ಳದ ದಡದಲ್ಲಿ ಏನಾದರೂ ಬಿದ್ದು ರಭಸವಾಗಿ ಕೊಚ್ಕೊಂಡು ಹೋಗಿದ್ರೆ ಏನು ಗತಿ? ನಿನಗೆ ಹೆಂಗೆ ಗೊತ್ತಾಯಿತು ಅಂತಂದರೆ ಆ ಅಪ್ಪನಿಗೆ ಆ ಸಂಸಾರದ 2 ದಿನದಿಂದ ಉಪವಾಸ ಇರ್ತಾರೆ. ಆ ಸಂಸಾರದ ಹೊಟ್ಟೆಗೆ ತುತ್ತು ಹಂಚಕ್ಕೆ ಹಳ್ಳದ ಕೆಳಗಡೆ ದಾರಿನಲ್ಲಿ ಕಾಲ್ದಾರಿನಲ್ಲಿ ಹಳ್ಳ ದಾಟ್ತಾ ಇರ್ತಾನೆ. ಹಳ್ಳ ದಾಟ್ತಿರುವಾಗ ರಭಸ ಜಾಸ್ತಿ ಆಯ್ತಲ್ಲ, ಬಲಕ್ಕೆ ನೋಡ್ತಾನೆ. ಬಲಕ್ಕೆ ನೋಡಿದ್ರೆ ಮಗ ಅಲ್ಲಿ ಅಳ್ಳಾಡ್ತಿದ್ದಾನೆ. ಆಗ ಅವನಿಗನ್ನಿಸ್ತದೆ ಗ್ಯಾರಂಟಿ ಕೊಚ್ಕೊಂಡು ಬಂದುಬಿಡ್ತಾನೆ. ಕೊಚ್ಕೊಂಡು ಬಂದರೆ ಹೆಂಗೆ ಅವನ್ನ ನಾನು ರಕ್ಷಣೆ ಮಾಡೋದು? ಒಂದು ವೇಳೆ ಬಂದು ಆ ದಡದ ಸುತ್ತ ಇರೋ ಅಂಥ ಮರಗಳಿಗೆ ಹೊಡೆದು ಏನಾದರೂ ಅಪಾಯ ಆದರೆ ಏನು ಗತಿ ಅಂತೇಳಿ ಲೆಕ್ಕ ಹಾಕ್ತಾನೆ. ಲೆಕ್ಕ ಹಾಕೋದ್ರದಷ್ಟೊತ್ತಿಗೆ ಮಗ ದಾಟಿ ಹೋಗ್ತಾನೆ. ನೀನು ಈ ಥರ ಮಾಡಿದ್ದು ಸರಿನಾ ಅಂತ ಕೇಳ್ತಾನೆ. ಆಗ ಮಗನಿಂದ ಇಬ್ಬರು ಒಂದು ಭಾಷೆ ತಗೊಂತಾರೆ, ಯಾವುದೇ ಕಾರಣಕ್ಕೆ ಇಂಥ ಸಾಹಸಗಳಿಗೆ ಕೈ ಹಾಕಬಾರ್ದು ಅಂಥೇಳಿ ಭಾಷೆ ತಗೊಂಡು ಹಸಿದ ಹೊಟ್ಟೆಗೆ ಪಕ್ಕದಾಗ ಇಬ್ಬರು ಕೂತ್ಕೊಂಡು ತುತ್ತುಣಿಸ್ತಾರೆ. ಆ ತುತ್ತುಂಡು ಹುಡುಗ ಅವತ್ತು ಹಠ ಮಾಡ್ತಾನೆ, ಏನಾದರೂ ಆಗಲಿ ನಿಮ್ಮ ಮಾತನ್ನು ನಾನು ಮೀರೋದಿಲ್ಲ ಅಂತಾನೆ. ಅಂದು ನಾನು ಕೊಚ್ಚಿ ಹೋಗಬೇಕಾಗಿದ್ದ ಹುಡುಗ ಇಂದು ಈ ಮನೆಯಂಗಳದಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದಾನೆ. ಅವನೇ ಮನೆಗಾರ ರಾಮಯ್ಯ, ತುಂಬಾಡಿ ರಾಮಯ್ಯ. ಸ್ನೇಹಿತರೆ, ಅಪ್ಪನಿಂದ ಪ್ರಾಮಾಣಿಕವಾಗಿ ಬದುಕೋದನ್ನ ಕಲಿತೆ, ಅಮ್ಮನಿಂದ ಸ್ವಚ್ಛತೆ ಕಲಿತೆ. ಅಮ್ಮ ನನಗೆ ಒಂದು ಬಿರುದು ಕೊಟ್ಟಿದ್ರು, ಸ್ವಚ್ಛಾಳಗಾರ ಅಂತ. ಆ ಸ್ವಚ್ಛಾಳಗಾರ ಅನ್ನೋ ಪದ ಈಗಲೂ ನನ್ನ ಜೊತೆಯಲ್ಲಿ ಸದಾ ಇರ್ತದೆ. ಅಂದಿನಿಂದ ಬುದ್ಧಿ ಕಲಿತಾಗಳಿಂದ ನನ್ನ ಬಟ್ಟೆ ನಾನೇ ಒಕ್ಕಂತೀನಿ,
ನನ್ನ ಮನೆ ಬಚ್ಚಲನ್ನ ಯಾರಿಗೂ ತೊಳೆಯಕ್ಕೆ ಬಿಡೋದಿಲ್ಲ, ಎಲ್ಲ ಬಚ್ಚಲನ್ನ ನಾನೇ ತೊಳಿತೀನಿ. ಅದು ನನ್ನಮ್ಮ ಕೊಟ್ಟ ಬಿರುದಿನ ಕಾರಣ. ಸ್ನೇಹಿತರೆ, ಇಷ್ಟೆಲ್ಲ ಆಯಿತು. ಹುಡುಗ ಅಂದರೆ ನಾನು 10ನೇ ತರಗತಿ ಕೊನೆ ವರ್ಷದಲ್ಲಿ ಓದ್ತಿರುವಾಗ ಬಸವಲಿಂಗಪ್ಪನವರ ವಿರುದ್ಧ ನಡೆದ ಬೂಸಾ ಚಳವಳಿಯ ಮೆರವಣಿಗೆನಲ್ಲಿ ಭಾಗವಹಿಸ್ತೀನಿ. ಆಗ ನನಗೆ ಮೆರವಣಿಗೆ ಅಂದ್ರೇನು, ಬೂಸಾ ಚಳವಳಿ ಅಂದ್ರೇನು ನನಗೆ ಅಲ್ಲ, ಇಡೀ ಅಲ್ಲಿ ಮೆರವಣಿಗೆನಲ್ಲಿದ್ದ ಎಲ್ಲ ಮಕ್ಕಳಿಗೆ, ನಾವು ಮಕ್ಕಳವಾಗ ಯಾವುದೇ ಉದ್ದೇಶ ಇಲ್ಲದೇ ಹೋರಾಟದ ಮುಂಚೂಣಿಯಲ್ಲಿದ್ದ ಕೆಲವು ಕುಹೈಗಳ ಇದಕ್ಕೆ ಭಾಗವಹಿಸ್ತೀನಿ. ಭಾಗವಹಿಸಿದಾದ್ಮೇಲೆ ಅದು ನಾನು ಮಾಡಿದ್ದು ತಪ್ಪು ಅಂತ ಯಾವಾಗ ಗೊತ್ತಾಯಿತು ಅಂದರೆ ದಲಿತ ಸಂಘಟನೆ ಸೇರಿದ ಮೇಲೆ. ತುಮಕೂರಿಗೆ ಬರ್ತೀನಿ, ತುಮಕೂರಿಗೆ ಬಂದು ದಲಿತ ಸಂಘಟನೆ ಸಹವಾಸಕ್ಕೆ ಬರ್ತೀನಿ. ದಲಿತ ಸಂಘಟನೆ ನನಗೆ ಇವತ್ತು ಈ ವೇದಿಕೆಯಲ್ಲಿ ನಿಂತು, ದಿಗ್ಗಜರು ಮಾತನಾಡಿದ ವೇದಿಕೆಯಲ್ಲಿ ನಿಂತು ಮಾತಾಡುವಂಥ ಶಕ್ತಿ ಮತ್ತು ಜ್ಞಾನನ ತಂದುಕೊಡ್ತು ಅಂತ ನಾನಾದರೂ ನಂಬಿದ್ದೀನಿ. ಅದಕ್ಕೆ ಇನ್ನೂ ಒಂದು ಕಾರಣ, ಈ ಪ್ರಜಾಪ್ರಭುತ್ವದ ಹಿರಿಮೆ ಅಂತ ನಾನಾದರೂ ಭಾವಿಸಿದ್ದೀನಿ. ಆ ಪ್ರಜಾಪ್ರಭುತ್ವದ ಪೂರಕವಾದ ಸಂವಿಧಾನ, ಆ ಸಂವಿಧಾನವನ್ನು ಶ್ರಮವಹಿಸಿ ಬರೆದ ಡಾಕ್ಟರ್ ಅಂಬೇಡ್ಕರ್ ಅಂತ ನಾನು ನಂಬಿದ್ದೀನಿ. ಇಲ್ಲಿ ಬಂದು ಮಾತನಾಡುವ ಒಂದು ಸಾಹಸ ಆಗಿನ ಕಾಲದ, ಅಂದರೆ 1970ರ ದಶಕದ ದಲಿತ ಸಂಘರ್ಷ ಸಮಿತಿಯ ಕನಸು ಅಂದರೂ ತಪ್ಪಾಗಲಾರ್ದು. ಆಗ ತುಮಕೂರು ಜಿಲ್ಲೆಯ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದೆ. ಆ ಸಕ್ರಿಯವಾಗಿದ್ದಾಗ ಅನೇಕ ಹಿರಿಯರು, ಹೋರಾಟಗಾರರು ಸಂಪರ್ಕದಲ್ಲಿದ್ದೆ, ಸಾಹಿತಿಗಳು, ಲೇಖಕರ ಸಂಪರ್ಕದಲ್ಲಿದ್ದೆ. ತುಮಕೂರು ಜಿಲ್ಲೆಯಲ್ಲಿ ಕೆ ಬಿ ಸಿದ್ದಯ್ಯ ಅವರ ದಂಪತಿ, ದೊರೈರಾಜ್, ರೇವಯ್ಯ, ಬಿ ಎಚ್ ಗಂಗಾಧರ್, ನರಸಿಯಪ್ಪ, ಆಗಿನ್ನೂ ಯುವಕರಾಗಿದ್ದ ಈ ವೇದಿಕೆ ಮುಂದೆ ಕುಂತಿರುವ ವಿರೂಪಾಕ್ಷಿ, ಇನ್ನು ಅನೇಕ ಸಹಸ್ರಾರು ಸಂಖ್ಯೆಯ ಕಾರ್ಯಕರ್ತರ ಜೊತೆ ಹೋರಾಟದಲ್ಲಿ ತೊಡಗಿಕೊಂಡಿದ್ದೆ. ಆ ಹೋರಾಟದ ಬರೀ ದಲಿತರೇ ಸಂಘಟನೆಯಲ್ಲಿ ಇರಲಿಲ್ಲ, ದಲಿತೇತರರು ಕೂಡ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅನೇಕ ದಲಿತೇತರ ಹಿರಿಯ ಕಾರ್ಯಕರ್ತರಿದ್ದರು. ರಾಜ್ಯ ಮಟ್ಟದಲ್ಲಿ ನನ್ನ ಸಂಪರ್ಕದಲ್ಲಿದ್ದವರು ಡಾಕ್ಟರ್ ಕಾಳೇಗೌಡ ನಾಗವಾರ, ಡಾಕ್ಟರ್ ಅಗ್ರಹಾರ ಕೃಷ್ಣಮೂರ್ತಿ, ಇನ್ನೂ ಅನೇಕ ಇರು. ತುಮಕೂರು ಜಿಲ್ಲೆಯ ಮಟ್ಟಕ್ಕೆ ನಾನು ಸೀಮಿತವಾಗಿ ಹೇಳೋದಾದರೆ ಸಣ್ಣಗುಡ್ಡಯ್ಯನವರು, ಕೃಷಿ ಕವಿ ಎಂದೇ ಪ್ರಸಿದ್ಧರಾಗಿದ್ದ ವೀಚಿಯವರು, ಆಗ ಕಮ್ಯುನಿಸ್ಟ್ ಪಾರ್ಟಿಯ ವಕ್ತಾರರಂತಿದ್ದ ಕೆ ಆರ್ ನಾಯಕ್ ಅವರು, ಯುವಕರಾಗಿದ್ದ ಈಗ ಪ್ರಬುದ್ಧ ನಾಯಕರಾಗಿ ಬೆಳೆದಿರುವ ಉಮೇಶ್ ಮತ್ತು ಮುಜೀಬ್, ಇನ್ನು ಅನೇಕ ಕಾರ್ಯಕರ್ತರು ನಮ್ಮ ಹೋರಾಟದ ಜೊತೆ ಹೆಜ್ಜೆ ಹಾಕಿದವರು. ಇದು ಸಂಘಟನೆ ವಿಚಾರ. ಆದರೆ ಸಾಹಿತ್ಯದಲ್ಲಿ ನನಗೆ ಒಲವು ಬೆಳೆಯೋದಕ್ಕೆ ಕಾರಣ ಹಲವಾರು. ಅದರಲ್ಲಿ ಅಂಬೇಡ್ಕರ್ ಬರಹಗಳು, ಕುವೆಂಪು ಓದು, ಇನ್ನೂ ಅನೇಕ ಸಾಹಿತಿಗಳ ಲಂಕೇಶ್ ಪತ್ರಿಕೆ, ಇವೆಲ್ಲವೂ ನಾನು ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಕಾರಣವಾದವು. ಸಾಹಿತ್ಯದಲ್ಲಿ ಕಾರಣವಾದವು ಆ ಮಣೆಗಾರ ಕೃತಿ ನಾನು 1999ರಲ್ಲಿ ಪ್ರಕಟ ಮಾಡೋದಕ್ಕೆ ಬಹುಮುಖ್ಯ ಕಾರಣರಾದವರು ಡಾಕ್ಟರ್ ಜಿ ಬಿ ಆನಂದಮೂರ್ತಿ, ಕಾಳೇಗೌಡರು, ವೀಚಿಯವರು, ಕೆ ಬಿ ಸಿದ್ದಯ್ಯ, ಇನ್ನು ಅನೇಕ ಸ್ನೇಹಿತರುಗಳು, ಹಿರಿಯ ಸ್ನೇಹಿತರು. ಆ ಪ್ರಕಟ ಆಗಿ ಮ್ಯಾನ್ಸ್ಕ್ರಿಪ್ಟ್ ಅಂದರೆ ಕೈಬರಹದ ಕೃತಿ ಸಿದ್ಧ ಆಯಿತು. ಸಿದ್ಧ ಆಗಿ ಅದಕ್ಕೊಂದು ಶೀರ್ಷಿಕೆ ಕೊಡಬೇಕು. ಶೀರ್ಷಿಕೆ ಬಗ್ಗೆ ನಾನು, ಆನಂದಮೂರ್ತಿ, ವೀಚಿಯವರು ಚರ್ಚೆ ಮಾಡ್ತಾಯಿದ್ವಿ. ಚರ್ಚೆ ಮಾಡ್ತಿದ್ದಾಗ ಅಲ್ಲಿ ಬುದ್ಧನ ಬಗ್ಗೆ ಒಂದು ಯಾವುದೋ ಕೃತಿ ಓದ್ತಾ ತನ್ನ ಪಾಡಿಗೆ ತಾನಿದ್ದ ಕೆ ಎಂ ಶಂಕರಪ್ಪನವರು
ಒಂದು ಮಾತು ಹೇಳಿದ್ರು, ಯಾವುದು ಬೇಡ ಮಣೆಗಾರ ಅಂತ ಇಡ್ರು ಅಂತಂದರು. ಮಣೆಗಾರ ಅನ್ನೋ ಪದ ಸದಾ ನನ್ನ ಜೊತೆನೇ ಇರ್ತಿತ್ತು. ಮಣೆಗಾರ ಅಂದರೆ ನಮ್ಮ ವಲ್ಲಭಿನಲ್ಲಿ ಅದು ನಮ್ಮ ಜಾತಿಯ ಹೆಸರು. ಅದು ನನ್ನ ಜೊತೆಯಲ್ಲೇ ಇದ್ದುದು. ನಮ್ಮ ಜನರನ್ನ ನಮ್ಮವ್ರನ್ನ ಗುರುತಿಸೋದಕ್ಕೆ ಮಣೆಗಾರ ರೆಟ್ಟಿ, ನಮ್ಮವ್ರನ್ನ ಹೆಚ್ಚು ಈಗ ರಂಗ, ಕ್ಯಾತಪ್ಪ ಅನ್ನೋಂಥ ಹೆಸರುಗಳನ್ನ ಗುರುತಿಸೋದಕ್ಕೆ ಮಣೆಗಾರ ಕ್ಯಾತಪ್ಪ, ಮಣೆಗಾರ ರಂಗ, ಈ ಥರದ ಇದು ನಮ್ಮ ವಲ್ಲಭಿನಲ್ಲಿ ಇದ್ದಿದ್ದು. ಅಂಥ ಪದ ಸದಾ ನನ್ನ ಜೊತೆ ಇದ್ದಿದ್ದು. ಆ ಒಂದು ಪದ ನನ್ನ ಜ್ಞಾಪಕಕ್ಕೆ ಬರಲಿಲ್ವಲ್ಲ ಅಂಥೇಳಿ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ. ಆ ಪದ ಆ ಶಂಕರಪ್ಪನವರು ಉಚ್ಚರಿಸಿದ ಕ್ಷಣ ಈಗಲೂ ನನಗೆ ಜ್ಞಾಪಕಕ್ಕೆ ಬಂದಾಗ ರೋಮಾಂಚಿತನಾಗ್ತೇನೆ, ರೋಮಾಂಚನಗೊಳ್ತೇನೆ. ಆ ಪದ ಎಷ್ಟು ಇದಕ್ಕೆ ನನ್ನನ್ನು ಕೊಂಡೊಯ್ತು, ಯಾವ ಮಟ್ಟಕ್ಕೆ ನನ್ನನ್ನು ಇಲ್ಲಿ ಕೊಂಡೊಯ್ತು ಅಂಥೇಳಿ ನಾನು ಯೋಚನೆ ಮಾಡ್ತೀನಿ. ಆ ಪ್ರಕಟ ಆದಮೇಲೆ ಒಂದು ದಿವಸ ಶಂಕರಪ್ಪನವ್ರು ಹೇಳಿದ್ರು, ನೀನು ಸಾಹಿತಿ ಆದೆ ಕಣಯ್ಯ, ಸಾಹಿತಿ ಅಂದರೆ ಸಾಹಿತಿ ಆದೆ ಕಣಯ್ಯ ಅಂತಂದರು. ಅವಾಗ ನಾನು ಹೇಳಿದೆ, ನಾನು ಸಾಹಿತಿ ಆಗ್ತೀನಿ ಹೇಳಿದ್ದಲ್ಲ, ನನಗೆ ಈಗಲೂ ಅನ್ನಿಸ್ತದೆ ನಾನು ಸಾಹಿತಿ ಆಗ್ತೀನಿ, ನಾನು ದೊಡ್ಡ ಬರಹಗಾರನಾಗ್ತೀನಿ ಅನ್ನೋ ಒಂದು ಕನಸಿನಿಂದ ಆ ಕೃತಿ ಬರೆದಿದ್ದಲ್ಲ. ಆದರೆ ಆ ಕೃತಿ ಬರೆಯುವಾಗ ನನಗಿದ್ದಿದ್ದು ಒಂದೇ ಇದು, ಈ ಕೃತಿ ಬರೆಯೋದ್ರ ಮೂಲಕ ನನಗೆ ಇರೋ ಒಂದು ಕೀಳರಿಮೆ ಕಳ್ಕೊಬೋದು ಅನ್ನಂತೂ ನನಗೆ ಆಗಿದ್ದ ಒಂದು ಆಲೋಚನೆ. ಆ ಕೀಳರಿಮೆನ ಕಿಂಚಿತ್ತಾದರೂ ಆ ಕೃತಿ ಪ್ರಕಟ ಆದಮೇಲೆ ನನ್ನಿಂದ ದೂರ ಆಗಿದೆ ಅಂತೇಳಿ ನಾನಾದರೂ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಾನೇಕೆ ಆತ್ಮಕಥೆ ಬರೆದೆ? ಇದು 15 ವರ್ಷಗಳ ಹಿಂದೆ ತ್ರಿಶೂರಿನ ಕಾಲೇಜೊಂದರಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ನಾನು ಮಾತನಾಡಬೇಕಾಗಿದ್ದ ಒಂದು ಶೀರ್ಷಿಕೆ. ಹಾಗೂ ಇತ್ತೀಚೆಗೆ ಕನ್ನಡಪ್ರಭ ಈ ಪತ್ರಿಕೆಯಲ್ಲಿ ಪ್ರಕಟವಾದ ನನ್ನ ಸಂದರ್ಶನ ಮಾಡಿದ ಪ್ರಿಯಾ ಅವರು ಕೇಳಿದ ಒಂದು ಪ್ರಶ್ನೆ, ನಿಮಗೆ ಆತ್ಮಕಥೆ ಬರೆಯುವಂಥ ತುರ್ತು ಏನಿತ್ತು ಅಂಥೇಳಿ. ಈ ಎರಡು ಪ್ರಶ್ನೆಗಳನ್ನು ನನಗೂ ಹಂಗೆ ಅನ್ನಿಸ್ತದೆ. ನಾನೇಕೆ ಆತ್ಮಕಥೆ ಬರೆದೆ ಅಂಥೇಳಿ ನನಗೆ ಅನೇಕ ಸಾರಿ ಅನಿಸಿದ್ದುಂಟು. ಆ ಪ್ರಶ್ನೆಗಳಿಗೆ ನಾನು 2 ರೀತಿಯ ಉತ್ತರನ ಕಂಡುಕೊಂಡಿದ್ದೀನಿ. ಒಂದು, ಉದಾಹರಣೆಗೆ ಒಂದು ಬಲೂನಿಗೆ ನೀವು ಗಾಳಿ ತುಂಬುತ್ತಾ ಹೋದರೆ ಆ ಬಲೂನು ಎಷ್ಟು ಅದಕ್ಕೆ ಸಾಮರ್ಥ್ಯ ಇದೆಯೋ ಅಷ್ಟರ ಮಟ್ಟಿಗೆ ಆ ಗಾಳಿನ ತಡ್ಕೋಬಲ್ದು. ಅದಕ್ಕಿಂತ ಹೆಚ್ಚು ಗಾಳಿ ನಾವು ತುಂಬಿದ್ರೆ ಅದು ಒಂದೇ ಸಾರಿಗೆ ಸ್ಫೋಟಗೊಳ್ತದೆ. ಆ ಜಾತಿ ಕಾರಣಕ್ಕೆ ನನಗೆ ಆದ ಅವಮಾನಗಳನ್ನ ಬರೆಯೋದಕ್ಕೆ ಆ ರೀತಿ ಬಲೂನ್ ಸ್ಫೋಟಗೊಳ್ಳೋ ರೀತಿ ನಾನು ಸ್ಫೋಟಗೊಳ್ದ ಇರಲಿ ಅಂತೇಳಿ ನಾನು ಆತ್ಮಕಥೆ ಬರೆದೆ ಅಂತ ನಾನು ಒಂದನೇ ಉತ್ತರ ಇಟ್ಕೊಂಡಿದ್ದೀನಿ. ಎರಡನೇದು ಮತ್ತು ಬಹಳ ಮಹತ್ವವಾದದ್ದು, 1975ನೇ ಇಸ್ವಿ, ಅಂದರೆ ಇಲ್ಲಿಗೆ 50 ವರ್ಷಗಳ ಹಿಂದೆ ನಾನು ಆಗ್ತಾನೆ ತುಮಕೂರಿನ ಪದವಿ ಕಾಲೇಜಿಗೆ ಸೇರಿದ್ದೆ. ಪದವಿ ಕಾಲೇಜಿನ ಸೇರಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರ 2 ಕನಸು ಚಿತ್ರ ಬಿಡುಗಡೆಯಾಗಿತ್ತು. 2 ಕನಸು ಚಿತ್ರ ಇಡೀ ಸಮೂಹದ, ಅಂದರೆ ಎಲ್ಲರ ಬಾಯಲ್ಲಿ ಎಂದೆಂದೂ ನಿನ್ನನ್ನು ಮರೆತು ಏನೋ ಒಂದು ಬರ್ತದೆ ಹಾಡು, ಅದರ ಇದು ಯಾರು ಬಾಯಲ್ಲಿ ಕೇಳಿದ್ರೆ, ಎಲ್ಲಿ ಹೋದರೆ, ಯಾವ ರೇಡಿಯೋದಲ್ಲಿ ಕೇಳಿದ್ರೆ, ಯಾವ ಮೈಕ್ನಲ್ಲಿ ಕೇಳಿದ್ರೆ ಅದೇ ಹಾಡು. ಅದೇ ಸಂದರ್ಭದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರ ಚೋಮನದುಡಿ ಕಾದಂಬರಿ ಅದೇ ಹೆಸರಿನಲ್ಲಿ ಸಿನಿಮಾ ಆಗಿರ್ತದೆ. ಸಿನಿಮಾ ಆಗಿ ತಣ್ಣಗೆ ತನ್ನದೇ ಆದಂಥ ಪ್ರಭಾವ ಬೀರ್ತಿರ್ತದೆ. ಸ್ನೇಹಿತರೊಬ್ಬರು, ನೋಡು, ನಮ್ಮದೇ ಜೀವನ ಚರಿತ್ರೆ, ಅದು ಭಾಳ ಅತ್ಯುತ್ತಮವಾದ ಚಿತ್ರ, ನೀನು ನೋಡಲೇಬೇಕಂತೇಳಿ ಬಲವಂತವಾಗಿ ನನ್ನನ್ನು ಆ ಚಿತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಚಿತ್ರಕ್ಕೆ ಕರ್ಕೊಂಡೋಗಿ ಚಿತ್ರ ನೋಡ್ತೀನಿ. ಆ 2 ಕನಸು ಹಾಡನ್ನು ಮರೆತು ಆ ಚಿತ್ರ ನೋಡ್ತೀನಿ. ಚಿತ್ರ ನೋಡಿದ್ದಾದಮೇಲೆ ನನಗೆ ಆ ಕಾಲಕ್ಕೆ ಸುಮಾರು 40 ವರ್ಷದಿಂದ ಆ ಕಾದಂಬರಿ ಬಿಡುಗಡೆ ಆಗಿದ್ದಿದ್ದು. ಆ ಕಾದಂಬರಿನ ಹುಡುಕಿ ತೆಗಿತೀನಿ, ಎಲ್ಲೋ ಮಾಡಿ ಪತ್ತೆ ಹಚ್ಚಿ ಆ ಕಾದಂಬರಿನ ಓದ್ತೀನಿ. ಆ ಕಾದಂಬರಿ ಓದುವಾಗ ಮತ್ತು ಆ ಸಿನಿಮಾ ನೋಡುವಾಗ ಜೀವಂತವಾದ ನನ್ನ
ಪಕ್ಕದ ಮನೆಯ ಜೀವಂತ ಒಂದು ಪಾತ್ರ ನನ್ನ ಕಣ್ಣೆದುರಿಗೆ ಬಂದು ನಿಲ್ತಾ ಇತ್ತು. ಆ ಪಾತ್ರ ನಮ್ಮ ದೊಡ್ಡಪ್ಪ ಪ್ರಾಮಾಣಿಕವಾಗಿ ಮೆಟ್ಟೊಲ್ದು ಪ್ರಾಮಾಣಿಕವಾಗಿ ಬದುಕ್ತಿದ್ದನು. ಅಷ್ಟೊತ್ತಿಗಾಲೇ ಅವನಿಗೆ 60 ವರ್ಷ ವಯಸ್ಸು ಮೀರಿತ್ತು. ಆದರೆ ಇಡೀ ಹಳ್ಳಿನಲ್ಲಿ ವಯಸ್ಸು 60 ವರ್ಷ ಆದ್ರೂ ಕಿರಿಯರು ಕೂಡ ಜಾತಿ ಕಾರಣಕ್ಕೆ ಆತನ್ನ ಏಕವಚನದಿಂದ ಮಾತಾಡ್ತಿರ್ತಾರೆ. ಏಕವಚನದಿಂದ ಕಿರಿಯರು ನಾಗ ಅಂತ ಕರೆದಾಗ ನಮ್ಮ ದೊಡ್ಡಪ್ಪ ಕುಗ್ಗಿ ಹೋಗ್ತಾ ಇದ್ದ. ಇಷ್ಟು ಪ್ರಾಮಾಣಿಕವಾಗಿ ಬದುಕಿದ್ರು ಈ ಜಾತಿ ನನ್ನನ್ನು ಇಷ್ಟು ಕೀಳ್ಮಟ್ಟಕ್ಕೆ ಇಡ್ತಿದ್ದ ಅಂತ ಆ ದೊಡ್ಡಪ್ಪನ ಮುಖ ಆ ಸಂದರ್ಭದಲ್ಲಿ ನಾವು ನೋಡಿದಾಗ ನನಗನ್ನಿಸ್ತಾ ಇತ್ತು. ಅದಕ್ಕೆ ದೊಡ್ಡಪ್ಪ ಒಂದು ಪರಿಹಾರ ಕಂಡಿಟ್ಕೊಂಡಿದ್ದ. ಏನಂದರೆ ಸಂಜೆ ಆದ ತಕ್ಷಣ ಎಂಡ ಕುಡಿದ್ಬಿಟ್ಟು ತಮಟೆ ಬಡಿಯೋದು. ಆ ತಮಟೆನ ಊರಿನ ಅಭಿಮುಖವಾಗಿ ನಿಂತು ತಮಟೆ ಬಡಿದು ಇಡೀ ರಾತ್ರಿ ಅಂದರೆ ಅರ್ಧರಾತ್ರಿವರೆಗೂ ತಮಟೆ ಬಡಿಯೋದು ನಿಲ್ಲಿಸ್ತಾ ಇರಲಿಲ್ಲ. ಆ ತಮಟೆ ಕಾವು ಆರಿದ ತಕ್ಷಣ ಮತ್ತೆ ಗರಿ ಹಚ್ಚೋದು, ಅದನ್ನು ಮಾಡೋದು, ಹೊಡಿತಾ ಇದ್ದ. ನನಗೆ ಅವಾಗ ಈಗ ಅನ್ನಿಸ್ತಾ ಐತೆ ಆ ದೊಡ್ಡಪ್ಪ ಯಾಕೆ ಹೆಂಗೆ ಮಾಡ್ತಾ ಇದ್ದ ಅಂತಂದರೆ ತನ್ನ ಜಾತಿ ಕಾರಣಕ್ಕೆ ತನಗಾದ ಅವಮಾನ ಮರೆಯೋದಕ್ಕೆ ಆ ರೀತಿಯ ಒಂದು ಇದನ್ನು ಕಂಡಿಡ್ಕೊಂಡಿದ್ದ ಅಂಥೇಳಿ ನನಗನ್ನಿಸ್ತದೆ. ಅಕ್ಷರಸ್ಥನಲ್ಲದ ದೊಡ್ಡಪ್ಪ ತಮಟೆ ಬಡು ಎಂಡ ಕುಡಿದು ತಮಟೆ ಬಡಿದು ಜಾತಿ ಅವಮಾನ ಮರೆತರೆ ಅಕ್ಷರಸ್ಥನಾದ ನಾನು ಮಣೆಗಾರ ಕೃತಿ ಬರೆದು ಆ ಜಾತಿ ಕಾರಣದ ಕೀಳರಿಮೆಯನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದೆ ಅಂತ. ಸ್ನೇಹಿತರೆ, ಈ ಮಧ್ಯೆ ಡಿಗ್ರಿ ಪಾಸ್ ಆಗ್ತೀನಿ. ಪಾಸಾದಾದಮೇಲೆ ಸ್ನಾತಕೋತ್ತರ ಪದವಿಗೆ ಬೆಂಗಳೂರು ಯೂನಿವರ್ಸಿಟಿಗೆ ಅರ್ಜಿ ಹಾಕ್ತೀನಿ. ಅರ್ಜಿ ಹಾಕಿದಾಗ ಮೊದಲನೇ ಲಿಸ್ಟಲ್ಲಿ ಮೊದಲನೇ ಹೆಸರು ಇತಿಹಾಸ ವಿಭಾಗಕ್ಕೆ ಸೀಟ್ ಸಿಗ್ತದೆ. ನಮ್ಮಪ್ಪನ ಹಣಕಾಸಿನ ಪರಿಸ್ಥಿತಿ 300 ರೂಪಾಯಿ ಕೂಡ ನನಗೆ ಕೊಡೋದಕ್ಕೆ ಅಸಮರ್ಥವಾಗ್ತದೆ. ಆಗ ನಾನು MA ಓದೋದನ್ನ ಕೈ ಬಿಟ್ಬಿಟ್ಟು ವಾಪಸ್ ಹೋಗ್ತೀನಿ ತುಮಕೂರಿಗೆ ಹೋಗಿ BEd ಓದೋಣ ಅಂತ. ನನಗೆ ಮೊದಲಿನಿಂದನೂ ಮೇಷ್ಟ್ರ್ ಆಗಬೇಕು ಅನ್ನೋದು ಒಂದು ಮಹದಾಸೆ. ಲೆಕ್ಚರರ್ ಆಗ್ಬೋದು MA ಮಾಡಿದ್ರೆ, ಅದು ಆಗಲಿಲ್ಲ ಅಂತಂದರೆ BEd ಆದರೂ ಮಾಡಿ ಲೆಕ್ಚರರ್ ಆಗೋಣ ಅಂತ, ಇದು ಮೇಷ್ಟ್ರ್ ಆಗೋಣ ಅಂತ ಹೋಗ್ತೀನಿ. ಅದಕ್ಕೆ BEdಗೆ ಆಗಿನ ಕಾಲದ ಖರ್ಚು 33,000 ರೂಪಾಯಿ. ಇಲ್ಲಿ 300 ರೂಪಾಯಿ ಅಟ್ಟಕ್ಕಾರ್ದವನು ಬೆಟ್ಟಕ್ಕಾರ್ತಾನ ಅಂತೇಳಿ 300 ರೂಪಾಯಿ ವಂಚಿಕೊಡೋಕ್ಕಾಗ್ದಿಲ್ಲ ನಮ್ಮಪ್ಪ 3,000 ವಂಚಿಕೊಡತಾನ ಅಂಥೇಳಿ ಅನುಮಾನಪಟ್ಟು ಅದನ್ನು ಕೈ ಬಿಟ್ಬಿಟ್ಟು ಇದಕ್ಕೆ ಸೇರ್ತೀನಿ, LLBಗೆ ಸೇರ್ತೀನಿ. LLB ಸಂಜೆ ಕಾಲೇಜಲ್ಲಿ ಸಂಜೆ ಹೊತ್ತು ಕಾಲೇಜ್ಗೆ ಹೋಗೋದು, ಬೆಳಿಗ್ಗೆ ಹೊತ್ತು ನೌಕರಿ ಬೇಟೆ ಮಾಡ್ತಾ ಆ ಸ್ಟೈಪಂಡ್ರಿ ಪದವಿಗೆ ಸೇರ್ಕೊಂತೀನಿ. ಆ ಕಾಲೇಜಿನಲ್ಲಿ ನನಗೆ ಬಹಳ ಮುಖ್ಯವಾದ 2 ಮೇಸ್ಟ್ರುಗಳು ನನ್ನ ಮೇಲೆ ಪ್ರಭಾವ ಬೀರ್ತಾರೆ. ಒಬ್ಬರು ಪ್ರಿನ್ಸಿಪಾಲ್ರಾಗಿದ್ದ HS ಶೇಷಾದ್ರಿಯವರು, ಇನ್ನೊಬ್ಬರು K ಗರುಡಾಚಾರ್ ಅಂತ. ಇಬ್ಬರು ನನಗೆ ಪಾಠ ಮಾಡ್ತಾಯಿದ್ರು. ಆ ಶೇಷಾದ್ರಿಯವರಿಗೆ ಅದೇನೋ ನನ್ನ ಮೇಲೆ ಅತ್ಯಂತ ಪ್ರೀತಿ. ನೀನು ಏನಾದರೂ ಮಾಡಿ LLB ಪಾಸ್ ಮಾಡಬೇಕು, LLB ಪಾಸ್ ಮಾಡಿ ಲಾಯರ್ ಆಗಬೇಕು, ಲಾಯರ್ ಆಗೋದಕ್ಕೆ ನಿನಗೆ ನೋಂದಣಿ ಫೀಸು ನಾನೇ ಕೊಡ್ತೀನಿ, ಮೊದಲನೇ ಕೋಟು ನಾನು ಹೊಲಿಸ್ಕೊಡ್ತೀನಿ ಅಂತ ಅವರು ಒಂದು ಇದನ್ನು ಕೊಟ್ಟಿದ್ರು ನನಗೆ. ಆದರೆ ಅವರ ಆಸೆಯಂತೆ ನಾನು ಹೆಚ್ಚು ಹತ್ತು ಕಡೆ ಗಮನ ಕೊಡಲಿಲ್ಲ. ಇನ್ನೊಬ್ಬರು ಗರುಡಾಚಾರ್ಯರು ಯಾಕೆ ನನಗೆ ಭಾಳ ಆತ್ಮೀಯರಾದರು ಮತ್ತು ಭಾಳ ಇದು ಅವ್ರನ್ನ ಕಂಡ್ರೆ ನನಗೆ ಭಾಳ ಇದು ಅಂತಂದರೆ, ಅವರು LLBನ ಬಾಂಬೆಯ ಲಾ ಕಾಲೇಜ್ನಲ್ಲಿ ಓದಿದ್ದವರು. ಬಾಂಬೆ ಲಾ ಕಾಲೇಜ್ನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಟೀಚರ್ ಆಗಿರ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಅವರು ಶಾಲೆನ ನಮ್ಮ ಕ್ಲಾಸ್ನಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ತಾ ಇರ್ತಾರೆ. ಅಂಬೇಡ್ಕರು ನಮ್ಮ ತರಗತಿಗೆ ಎಂಟ್ರಾದ ತಕ್ಷಣವೇ ಆ ಶಾಲೆಯ ಕೊಠಡಿನಲ್ಲಿ ಬೆಳಕು ಬಂದಂಗೆ ಆಗ್ತಿತ್ತು ಅಂತ. ಅವರು ಅಷ್ಟೊತ್ತಿಗಾಲೇ ಎದ್ದು ಓಡಾಡೋಕ್ಕಾಗದೇ ಇರೋಂಥ ವಯಸ್ಸಾಗಿತ್ತು. ಅವ್ರು ಕುಂತಲ್ಲಿಂದನೇ ಒಂದು ಸಂಭ್ರಮಗೊಳ್ತಾಯಿದ್ರು. ಅಂಥ ಒಬ್ಬ ರಾಷ್ಟ್ರ ನಾಯಕನ ಶಿಷ್ಯನಿಂದ ಪಾಠ ಕೇಳ್ದ ಅಂತ ಅದೃಷ್ಟ ನನ್ನದು. ಈ ಸ್ಟೈಪಂಡ್ರಿ ಇದಾಗ್ತದೆ. ಆಮೇಲೆ ಏನೋ ಮಾಡಿ ಕಾರ್ಮಿಕ ಇಲಾಖೆಯಲ್ಲಿ ಇನ್ಸ್ಪೆಕ್ಟ್ರಾಗಿ ಸೇರ್ತೀನಿ. ಇನ್ಸ್ಪೆಕ್ಟ್ರ್ ಆಗಿ ಅಂದರೆ ನೋಡಿ, ಇದು ಕಾರ್ಮಿಕ ಇಲಾಖೆ ನನಗೆ ಸುಭದ್ರತೆಯನ್ನು ನೀಡ್ತು. ಜೊತೆಗೆ ನನಗೆ ಅಪಾರವಾದ ಸಾಹಿತ್ಯಿಕ ಸರುಕನ್ನು ನೀಡ್ತು. ಕಾರ್ಮಿಕ ಇಲಾಖೆ ಬರೀ ನನಗೆ
ಹೊಟ್ಟೆಗೆ ಅನ್ನ ಕೊಡಲಿಲ್ಲ, ನನ್ನ ಬ್ರೈನ್ಗೆ ಅತ್ಯಂತ ವಿಸ್ತಾರವಾದ ಸರ್ಕನ್ನು ಕೊಡ್ತು. ನೀವು ಓದೋರಂಗ ಒಂದು ಕೃತಿ ಇದೆ ನಂದು, ಆ ಓದೋರಂಗದಲ್ಲಿ ಬರುವಂಥ ಎಲ್ಲ ಪಾತ್ರಗಳು, ಕೊನೆ ಚಾಪ್ಟರ್ ಬಿಟ್ಟು ಎಲ್ಲ ಪಾತ್ರಗಳು ನಮ್ಮ ಇಲಾಖೆಯ ಸರಕು, ಜೀವಂತ ಪಾತ್ರಗಳಾಗಿದ್ದವು. ಆ ಜೀವಂತ ಪಾತ್ರಗಳು ಎಷ್ಟು ನನ್ನ ಮೇಲೆ ಪರಿಣಾಮ ಬೀರ್ತು ಅಂತಂದರೆ, ಕೆಲವು ಪಾತ್ರಗಳನ್ನ ಬರಿತಾ ನನಗೆ ಆ ಮುಂದಕ್ಕೆ ಬರವಣಿಗೆನ ಮುಂದಕ್ಕೆ ಮಾಡೋಕ್ಕಾಗದಿರ ಅಂತ ಸನ್ನಿವೇಶ ಉಂಟಾಗ್ಬಿಡ್ತಿತ್ತು. ಅಷ್ಟು ಭಾವುಕನಾಗ್ಬಿಡ್ತಿದ್ದೆ. ಅಂಥ ಇಲಾಖೆಗೆ ನಮ್ಮ ಆಗ ನಾನು ಇನ್ನೂ ಡಿಗ್ರಿ ಓದ್ತಿರುವಾಗ ಇದು ಕೆಲಸ ಸಿಕ್ಕಿದಾಗ ನನ್ನ ಸಂಬಂಧಿಯೊಬ್ಬರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ದರು, ಎಸ್ ನಾಗಪ್ಪ ಅಂತ. ಮಳೆಗಾಲದಲ್ಲಿ ಅವರ ಹೆಸರು ಮೆನ್ಷನ್ ಮಾಡಿದ್ದೀನಿ. ಅವರು ಹೇಳ್ತಾಯಿದ್ರು, ಇಲ್ಲ ಮುಂದೆ ಈ ಇಲಾಖೆ ಬಡವರಿಗೆ ನೀವು ದಲಿತ ಸಂಘರ್ಷ ಸಮಿತಿಯ ಸಂಪರ್ಕದಲ್ಲಿದ್ದೀರಿ, ದಲಿತ ಸಂಘರ್ಷ ಸಮಿತಿಯ ಆಶಯಗಳನ್ನ ಈಡೇರಿಸುವಂಥ ಇಲಾಖೆ ಇದು. ಮುಂದೆ ಬಡವರಿಗೆ ಮತ್ತು ದೀನದಲಿತರಿಗೆ ನಿಮಗೆ ಸಹಾಯ ಮಾಡಬೇಕು ಅಂದರೆ ಈ ಇಲಾಖೆ ಸರಿಯಾದ ಇಲಾಖೆ, ನೀವು ಹೋಗಿ ಸೇರ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸೇರ್ತೀನಿ. ಆ ಇಲಾಖೆಯಲ್ಲಿ ಭಾಳ ದೊಡ್ಡ ಇದು ಗುಲ್ಬರ್ಗ, ಹಿರಿಯೂರು, ತೀರ್ಥಹಳ್ಳಿ, ಸಿರಾ, ತುಮಕೂರು, ಎಲ್ಲ ಮೈಸೂರು ಎಲ್ಲ ಮುಗಿದು ಕೆ ಎಂ ಶಂಕರಪ್ಪನವರ ಮುತುವರ್ಜಿಯಿಂದ ನಾನು ಬೆಂಗಳೂರಿಗೆ ಬಂದು ನೆಲೆಗೊಳ್ತೀನಿ. ಆ ನೆಲೆಗೊಳ್ಳೋದಕ್ಕೆ ಕಾರಣ ವೈ ಮಹೇಶ್ ಅಂತ ಆಗಿನ MLC ಆಗಿದ್ದರು. ಇನ್ನೂ ಆಶ್ಚರ್ಯ ಅಂತಂದರೆ, ಈಗಿನ ಮುಖ್ಯಮಂತ್ರಿಯವರು ಆಗ ಕಾರ್ಮಿಕ ಸಚಿವರಾಗಿದ್ದರು. ಅವರ ಎಲ್ಲ ಆಶಯದಂತೆ ಬಂದು ನೆಲೆಗೊಳ್ತೀನಿ. ನೆಲೆಗೊಂಡು ಬಂದ ಮೇಲೆ ಅದಾದಮೇಲೆ ಇವರು ಈಗಿನ CM ಅವರು ಆಗ ಕಾರ್ಮಿಕ ಸಚಿವರಾಗಿದ್ದಾದಮೇಲೆ ಸತತವಾಗಿ 10-15 ವರ್ಷ ಮುಸ್ಲಿಂ ಶಾಸಕರು ಸಚಿವರಾಗಿ ಬರ್ತಾರೆ. ಆ ಪೈಕಿ ಹೆಸರಿಸಬಹುದಾದರೆ ಇಂಡಸ್ಗೇರಿ ಅವರಾಗ್ಬೋದು, ಕಮ್ರುಲ್ ಇಸ್ಲಾಂ ಆಗ್ಬೋದು, ಆಮೇಲೆ ಇಕ್ಬಾಲ್ ಅನ್ಸಾರಿ ಅವರಾಗ್ಬೋದು. ವಿಶೇಷವಾಗಿ ತನ್ವೀರ್ ಸೇಠ್ ಅವರು ಅವರೆಲ್ಲ ತೋರಿದ ಪ್ರೀತಿಯಿಂದ ನಾನು ಬೆಂಗಳೂರಿನಲ್ಲೇ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತದೆ. ಮುಂದುವರಿಯೋಕ್ಕೆ ಸಾಧ್ಯ ಆಗೋದ್ರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಘಟಾನುಘಟಿ ಕಾರ್ಮಿಕ ಆಯುಕ್ತರುಗಳು, ಘಟಾನುಘಟಿಗಳಂದರೆ ಅವರು ಎಷ್ಟು ಇವರು ಅಂತಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂಥ ಕಾರ್ಮಿಕ ಆಯುಕ್ತರುಗಳು ಅವರ ನೇತೃತ್ವದಲ್ಲಿ ಕೆಲಸ ನಿರ್ವಹಿಸೋಂಥ ಅವಕಾಶ ಸಿಗ್ತದೆ. ಅದ್ರ ಜೊತೆಗೆ ಈಗಾಗಲೇ ನಾನು ಒಂದು ಸಾರಿ ಮೆನ್ಷನ್ ಮಾಡಿದೆ, ನನಗೆ ಮೆಂಟರ್ ಆಗಿದ್ದವರು ಇಲ್ಲಿ ನನ್ನ ಮುಂದೆ ಕೂತಿದ್ದಾರೆ, ಇಟಣಿಗೆಯವರು. ಅದ್ರ ಜೊತೆಗೆ ನನಗೆ ಅತ್ಯಂತ ಸಂಕಷ್ಟದ ಸಂದರ್ಭದಲ್ಲಿ ಸಹಾಯ ಮಾಡಿದ ಮಂಜು, ಆಗ ಕಾರ್ಮಿಕ ಆಯುಕ್ತರ PA ಆಗಿದ್ದ ಮಂಜು ಇಲ್ಲಿದ್ದಾರೆ. ಜೊತೆಗೆ ಆಗ ಅಪರ ಕಾರ್ಮಿಕ ಆಯುಕ್ತರುಗಳಾಗಿದ್ದ 3 ಜನ ತ್ರಿಮೂರ್ತಿಗಳು ಅಂತ ನಾವು ಕರಿತಾ ಇದ್ವಿ. ಎಸ್ ನರಸಿಂಹಯ್ಯನವರು, ಅವರು ನಮ್ಮ ತಾಲ್ಲೂಕಿನವರೇ, ಗೋವಿಂದ ರೆಡ್ಡಿಯವರು, ಸೀತಿಮನಿಯವರು, ಇನ್ನು ಅನೇಕ ಅಧಿಕಾರಿಗಳ ನೇತೃತ್ವದಲ್ಲಿ ಅವರ ಜೊತೆಗೆ ಸೇರಿ ನಾನು ಕೆಲಸ ನಿರ್ವಹಿಸೋಂಥ ಅವಕಾಶ ಕೊಟ್ಟು ಬಂದಿತ್ತು. ಆಗ ಈಗ ನೋಡಿ, ಬಾಲಕಾರ್ಮಿಕರನ್ನು ಹಿಡಿಯೋದು ಇನ್ನು ಪೊಲೀಸ್ ಇಲಾಖೆಯ ಸಾಹಸಕ್ಕಿಂತ ಭಾಳ ದೊಡ್ಡದಿತ್ತು. ಈ ಕಟ್ಟಡದ ಸುತ್ತಮುತ್ತ ಇರೋ ಜರ್ನಲಿಸ್ಟ್ ಕಾಲೋನಿ ಆಗ್ಬೋದು, ಸುಧಾಮ್ ನಗರ ಆಗ್ಬೋದು, ಇಲ್ಲಿ ನಾವು ಒಂದು ರೀತಿಯ ಪೊಲೀಸ್ನವ್ರಿಗಿಂತ ಹೆಚ್ಚು ಇದು ಮಾಡಿ ಬಾಲಕಾರ್ಮಿಕರನ್ನ ಹಿಡಿತಾ ಇದ್ವಿ. ಅಂಥ ಸಂಕಷ್ಟ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಲ್ತಿದ್ದವರು ನಮ್ಮ ಇಲಾಖೆಯ ಅಧಿಕಾರಿಗಳು ಮತ್ತು ಆಯುಕ್ತರುಗಳು. ಆಗ ನನಗೆ ಈ ಇಲಾಖೆ ಇನ್ನೊಂದು ಸಂತೃಪ್ತಿಯನ್ನು ಕೊಡಿಸ್ತು. ಆಗ ಕಾರ್ಮಿಕ ಅಧಿಕಾರಿಗೆ ಒಂದು ಅರೆನಾಯಿಕ ಅಧಿಕಾರ ಇತ್ತು, ವರ್ಕ್ಮನ್ ಕಾಂಪನ್ಸೇಷನ್ ಅಂತೇಳಿ. ಆ ಕಾಯ್ದೆ ಅಡಿ ಆದೇಶ ಹೊರಡಿಸುವ ಅಧಿಕಾರ ಕಾರ್ಮಿಕ ಅಧಿಕಾರಿಗಿತ್ತು. ಆಗ ಅಂಥ ಅಧಿಕಾರ ಈಗ ಇಲ್ಲ. ಅದು ಎಷ್ಟು ಮಹತ್ತರವಾಗಿತ್ತು ಅಂತಂದರೆ, ಆ ಸಂದರ್ಭದಲ್ಲಿ ನಾನು 2 ಐತಿಹಾಸಿಕವಾದ ಅಂತಲೇ ಹೇಳ್ಬೋದು ಆದೇಶಗಳನ್ನ ಹೊರಡಿಸಿದ್ದೆ. ಒಂದು ಕನಿಷ್ಠ ವೇತನ ಕಾಯ್ದೆಯಲ್ಲಿ ಅವರು ನಮ್ಮ ಇಟಣಿಗೆ ಸಹಕಾರ ರೇಸ್ ಕೋರ್ಸ್ನ ಒಂದು ಐತಿಹಾಸಿಕವಾದ ಒಂದು ಆದೇಶನ ಹೊರಡಿಸಿದ್ದೆ. ಆ ಕಾಲಕ್ಕೆ 2 ಕೋಟಿ ಅಮೌಂಟನ್ನು ಆ ಸೈಜಸ್ ಅಂತ ಇರ್ತಾರೆ, ಆಗ ಇವು ಕುದುರೆಗಳನ್ನ ತರಬೇತಿ ಮಾಡೋರು, ಅವ್ರಿಗೆ ಕೊಡಬೇಕು ಅಂತೇಳಿ ಆದೇಶ ಮಾಡಿದ್ದೆ. ಅದೊಂದು. ಮತ್ತು ಚಿತ್ರನಟಿ ಸೌಂದರ್ಯ ಅವ್ರ ಜೊತೆ ಅಪಘಾತದಲ್ಲಿ ಮೃತಪಟ್ಟ ಪೈಲಟ್ ಅವರ ತಂದೆ ತಾಯಿಗೆ ಪರಿಹಾರ ಕೊಡೋದಕ್ಕೆ ಆದೇಶ ಹೊರಡಿಸಿದ್ದು. ಈ 2 ನನ್ನ ವೃತ್ತಿ ಜೀವನದಲ್ಲಿ ಅತ್ಯಂತ ಮಹತ್ತರವಾದ ಆದೇಶಗಳು ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಇಂಥ ಆದೇಶಗಳು ಸಾವಿರಾರು ಹೊರಡಿಸಿದ್ದೀನಿ. ಆ ಸಾವಿರಾರು ಹೊರಡಿಸಿ ಜನಗಳ
ಹಾಗೆ ಸಂಕಷ್ಟದಲ್ಲಿರೋ ಜನರಿಗೆ ಕಿಂಚಿತ್ತು ಸಹಾಯ ಮಾಡೋದಕ್ಕೆ ನಾನು ಅಧಿಕಾರಿಯಾಗಿ ಮಾಡಬೇಕಾದದ್ದೇ ಅದು. ಆದರೂ ನನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಕೆಲವೊಂದು ಸಂದರ್ಭಗಳನ್ನ ಅದರಲ್ಲಿ ಒಂದು ಸೋಷಿಯಲ್ ಲೆಜಿಸ್ಲೇಷನ್ ಅವೆಲ್ಲ, ಆ ಸೋಷಿಯಲ್ ಲೆಜಿಸ್ಲೇಷನಲ್ಲಿ ಒಂದು ಪದ ಹೇಳ್ತಾರೆ, ನೀವು ಈ ಕಾಯ್ದೆಗಳಡಿ ಆದೇಶ ಮಾಡುವಾಗ ಯಾವುದೇ ಕಾರಣಕ್ಕೆ ಏನು ಎವಿಡೆನ್ಸ್ ಆ್ಯಕ್ಟ್ನ ಅಕ್ಷರಶಃ ಇದು ಮಾಡಬಾರ್ದು. ಯಾವುದೇ ಒಂದು ಸಣ್ಣ ಕುರುಹು ಸಿಕ್ಕರೂ ಕಾರ್ಮಿಕರ ಪರವಾಗಿ ನೀವು ಆದೇಶ ಹೊರಡಿಸ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟು ಒಂದು ಆದೇಶದಲ್ಲಿ ಹೇಳ್ತದೆ. ಆ ರೀತಿಯ ಒಂದು ಸಣ್ಣ ಸುಳುವು ಸಿಕ್ಕರೂ ಇದು ರೇಸ್ ಕೋರ್ಸು ಆದೇಶದಲ್ಲಿ ಒಂದು ಸಣ್ಣ ಸುಳುವು, ಅದು ಆ ಸಣ್ಣ ಸುಳುವನ್ನು ಹಿಡಿದು, ಮತ್ತು ಇದರಲ್ಲೂ ಅಷ್ಟೇ ಸೌಂದರ್ಯ ಕೇಸ್ನಲ್ಲೂ ಸಣ್ಣ ಸುಳುವು ಅದು. ಅವರು ಆಗಿನ ಕಾಲದ ಅವನು ಮಾಲೀಕ, ಪ್ಲೇನ್ ಮಾಲೀಕ ಎಷ್ಟು ನನ್ನ ಮೇಲೆ ಪ್ರಭಾವ ಬೀರೋಕ್ಕೆ ಪ್ರಯತ್ನ ಮಾಡ್ದೆ ಅಂದರೆ ಯಾವುದೇ ಕಾರಣಕ್ಕೆ ನಾನು ಅವನ ವಿರುದ್ಧವಾಗಿ ಆದೇಶ ಮಾಡಬಾರ್ದು, ಆ ರೀತಿಯ ಪ್ರಭಾವ ಬೀರ್ದ. ರಾಜಕೀಯ ಒತ್ತಡ ತಂದ, ಬೇರೆ ಬೇರೆ ಆಮಿಷಗಳು ಹೊಡೆದಿದ್ರು ಆಮೇಲೆ ಆ ಕಾಯ್ದೆ ಈ ನಿಮ್ಮ ಇದಕ್ಕೆ ಅನ್ವಯಿಸೋದೇ ಇಲ್ಲ ಅಂತಲೇ ವಾದ ಮಾಡ್ದ. ಆ ವಾದಗಳನ್ನ ಇನ್ನೂ ಬೇರೆ ರೀತಿ ಇದು ಮಾಡ್ದ. ಅದೇ ಸಂದರ್ಭದಲ್ಲಿ ವೈಎಸ್ ರಾಜಶೇಖರ್ ರೆಡ್ಡಿ ಅಲ್ಲಿ ಅಪಘಾತದಲ್ಲಿ ತೀರ್ಕೊಂಡಿದ್ರು. ಅದರ ಕ್ಲಿಪ್ಪಿಂಗ್ಸ್ನೆಲ್ಲ ತಂದು ತೋರಿಸಿ, ನೋಡಿ ಈ ಥರ ನನ್ನ ಇದಕ್ಕೆ ವಿರುದ್ಧವಾಗಿ ಅವನು ಪೈಲಟ್ಟು ಚಾಲನೆ ಮಾಡಿದ್ರಿಂದ ಇದು ಅವಂದೇ ತಪ್ಪು, ಹಂಗಾಗಿ ಈ ಕಾಯ್ದೆ ಅನ್ವಯಿಸೋದಿಲ್ಲ ಅಂಥೇಳಿ ಈ ರೀತಿಯ ಎಲ್ಲ ರೀತಿಯ ಆಮಿಷಗಳು ಒತ್ತಡಗಳನ್ನ ತಂದ. ಆದ್ರೂ ನಾನು ಅದೆಲ್ಲ ಮೀರಿ ಒಂದು ಸಣ್ಣ ಸುಳು ಹಿಡಿದು ಆದೇಶ ಹೊರಡಿಸಿದೆ. ಆ ಆದೇಶ ಹೊರಡಿಸಿದ ತೃಪ್ತಿ ನನಗೆ ಇದೆ. ಸ್ನೇಹಿತರೆ, ಈ ಮಧ್ಯೆ ನಿವೃತ್ತಿ ಆದಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆಗ ನನ್ನ ನೆರವಿಗೆ ಬಂದಿದ್ದು ನಾನು ಮಾಡಿದ್ದ ಲಾ ಡಿಗ್ರಿ. ಆ ಲಾ ಡಿಗ್ರಿ ವೇಸ್ಟ್ ಆಗೋದು ತಪ್ತದೆ, ಮತ್ತು ನನಗೆ ಐಡ್ಲಾಗಿ ಮನೆಯಲ್ಲಿ ಕೂತ್ಕೊಳ್ಳೋದು ತಪ್ತದೆ ಅಂತೇಳಿ ನೋಂದಣಿ ಮಾಡ್ಕೊಂಡು ಸಣ್ಣ ಪುಟ್ಟ ಕೇಸ್ಗಳನ್ನ ನಮ್ಮ ಇಲಾಖೆನಲ್ಲೇ ಕೆಲವು ಅರೆನ್ಯಾಯಿಕ ಅಧಿಕಾರವುಳ್ಳ ವ್ಯಾಜ್ಯಗಳನ್ನವೆ, ಆ ವ್ಯಾಜ್ಯಗಳಲ್ಲಿ ಇದು ಮಾಡ್ತಾ ಅದರ ಜೊತೆ ಸಿಕ್ಕ ಬಿಡುವಿನಲ್ಲಿ ದಲಿತ ಕಾರಣ, ಸ್ಪರ್ಶ, ಓದೋರಂಗ, ಜಾಲ್ಗಿರಿ ಕೃತಿಗಳನ್ನ ಹೊರತರೋದಕ್ಕೆ ನನಗೆ ಅನುಕೂಲ ಆಯಿತು. ಅನುಕೂಲದ ಜೊತೆಗೆ ಒಂದು ರೀತಿಯ ನೆಮ್ಮದಿಯನ್ನು, ವೃತ್ತಿ ಜೀವನದ ನೆಮ್ಮದಿಯನ್ನು ತಂದುಕೊಡ್ತು ಅಂತೇಳಿ ನಾನಾದರೂ ನಂಬಿದ್ದೀನಿ. ಅದಾದ ಆ ಮಧ್ಯೆ 1998ರಲ್ಲಿ ನನ್ನ ಮನೆಗಾರ ಪ್ರಕಟಾಗಿ ಈ ವರ್ಷಕ್ಕೆ ಸರಿಯಾಗಿ 25 ವರ್ಷ ತುಂಬಿತು. ಆ 25 ವರ್ಷದ ನೆನಪಿನಲ್ಲಿ ಸ್ನೇಹಿತರು MS ಮೂರ್ತಿಯವರಾಗ್ಬೋದು, ಮತ್ತು ಇಲ್ಲಿ ಲಲಿತ ಕಲಾ ಅಕಾಡೆಮಿಯ ಸ್ನೇಹಿತರಾದ ವೆಂಕಟೇಶ್ ಆಗ್ಬೋದು, ಅವಿರತ ಹರೀಶ್ ಆಗ್ಬೋದು, ಇವರೆಲ್ಲರ ಸಹಕಾರದಿಂದ ಒಂದು ಸ್ಪರ್ಶ ಹೆಸರಿನಲ್ಲಿ ಒಂದು ಚಿತ್ರಕಲಾ ಶಿಬಿರ ಬೆಂಗಳೂರು ಯೂನಿವರ್ಸಿಟಿ ಸಹಕಾರದಲ್ಲಿ ಏರ್ಪಡಿಸಿದ್ರು. ಅದಾದಮೇಲೆ ತುಮಕೂರು ಯೂನಿವರ್ಸಿಟಿ ಸಹಕಾರದಲ್ಲಿ ಅಗ್ರಹಾರ ಕೃಷ್ಣಮೂರ್ತಿ ಸರ ನೇತೃತ್ವದಲ್ಲಿ ತುಂಬಾಡಿ ರಾಮಯ್ಯ ಬಳಗ ಅಂಥೇಳಿ ಹೆಸರಿಟ್ಕೊಂಡು ಒಂದು ಬಹುಮುಖ್ಯವಾದ ಕಾರ್ಯಕ್ರಮನ ಏರ್ಪಡಿಸಿದ್ರು. ಅದರ ನೆನಪಲ್ಲಿ ಒಂದು ಕೃತಿ ಕೂಡ ಪ್ರಕಟ ಆಯಿತು. ಇದಕ್ಕೆಲ್ಲ ಸಹಕಾರ ನೀಡಿದ ಅನೇಕ ಸ್ನೇಹಿತರುಗಳು, ನನಗೆ ಅವ್ರನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈ ಸಾಹಿತ್ಯದ ಮಹತ್ವ, ಸಾಹಿತ್ಯ ಕಣ್ಣೀರೊರೆಸುವ ಶಕ್ತಿ ಇದೆಯಾ ಸಾಹಿತ್ಯಕ್ಕೆ ಅಂಥೇಳಿ ಕನ್ನಡಪ್ರಭ ಪತ್ರಿಕೆಯ ಸಂದರ್ಶನದಲ್ಲಿ ನನಗೆ ಬಂದ ಒಂದು ಪ್ರಶ್ನೆ. ಸಾಹಿತ್ಯ ಶಕ್ತಿ ಇದೆಯಾ ಅಂತ ಯೋಚನೆ ಮಾಡುವಾಗ DR ನಾಗರಾಜ್ ಅವರು ದಲಿತ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಊರಿಕೇರಿ ಕೃತಿಗೆ ಮುನ್ನುಡಿ ಬರಿತಾ ದಲಿತರ ನೋವಿನ ಶಕ್ತಿ ಅಂತ ಹೇಳ್ತಾರೆ. ನನ್ನ ಓದೋರಂಗ ಕೃತಿಗೆ ಮುನ್ನುಡಿ ಬರಿತಾ ಅಗ್ರಹಾರ ಕೃಷ್ಣಮೂರ್ತಿ ಸರ್ ದಲಿತರ ಕನಸಿನ ಶಕ್ತಿ ಅಂತ ಹೇಳ್ತಾರೆ. ಅದಾದಮೇಲೆ ಜಾಲ್ಗಿರಿ ಕೃತಿಗೆ ಮುನ್ನುಡಿ ಬರೆದ ಕಿರಿಯ ವಯಸ್ಸಾದ್ರೂ ವಿದ್ವತ್ತಿನಲ್ಲಿ ಬಹಳ ಮುಖ್ಯ ಆದ ನೇಹಾ ರವಿಕುಮಾರ್ ಈ ಎರಡೂ ವ್ಯಾಖ್ಯಾನಗಳನ್ನು ಬೇರೆ ದೃಷ್ಟಿಕೋನದಿಂದಲೇ ನೋಡ್ತಾರೆ. ಅವರು ಮುನ್ನುಡಿನಲ್ಲಿ ಆಡಿದ ಒಳ್ಳೆಯ ಮಾತುಗಳು, ಮತ್ತು ರಘುನಾಥ್ ಚಹಾ ಅವರು ಓದೋರಂಗ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಮಾತುಗಳು, ಮತ್ತು ಅವರು ಪ್ರಜಾವಾಣಿನಲ್ಲಿ ಆ ಪುಸ್ತಕದ ಬಗ್ಗೆ ಬರೆದ ವಿಮರ್ಶೆ,
ಇವೆಲ್ಲವೂ ನನ್ನನ್ನು ಮತ್ತಷ್ಟು ಈ ಸಾಹಿತ್ಯ ಕೃಷಿನಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನನಗೆ ಪ್ರೇರೇಪಣೆ ನೀಡಿವೆ. ಇನ್ನೂ ಹೆಚ್ಚೆಚ್ಚು ಬರೆಯೋಕ್ಕೆ ಸಾಧ್ಯ ಅಂಥೇಳಿ ನನಗಾದರೂ ಅನಿಸಿದೆ. ಅದಕ್ಕೆ ಕಾರಣ ಈ ಕನ್ನಡದ ಸಹೃದಯ ಮನಸ್ಸುಗಳು ಅಂಥೇಳಿ ನನಗೆ ಅನಿಸ್ತಿದೆ. ಸಹೃದಯ ಮನಸ್ಸುಗಳು ಅದೆಷ್ಟು ಅಂತಂದರೆ, ನನಗೆ ಯಾವುದೇ ಸಭೆ ಸಮಾರಂಭಗಳಲ್ಲೋ ಮತ್ತೆಲ್ಲೋ ಸಿಕ್ಕಿದಾಗ ನಿಮ್ಮ ಪುಸ್ತಕ ಓದಿದ್ದೀನಿ ಅಂದರೆ ನಾನು ಗಾಳಿನಲ್ಲೇ ತೇಲಾಡ್ತಿರ್ತೀನಿ. ನಿಮ್ಮ ಪುಸ್ತಕ ಓದಿದ್ದೀನಿ, ಆ ಲೈನು ಹೇಳ್ತಿರ್ತಾರೆ ಕೆಲವರು, ಆ ಲೈನ್ ಇಂಥ ಲೈನ್ನಲ್ಲಿ ನೀವು ಹಿಂಗೆ ಹೇಳಿದ್ದೀರಿ ಅಂತಾರೆ. ಅದನ್ನು ಕೇಳಿ ನಾನು ಗಾಳಿನಲ್ಲಿ ತೇಲಾಡ್ತೀನಿ. ಅಂಥ ಒಂದು ಮಹತ್ತರವಾದ ಕೃತಿ ಮಣೆಗಾರ ಅಂತ ನನಗೆ ಅವತ್ತು ಅನಿಸಿರಲಿಲ್ಲ. ಈಗ ಎಲ್ಲರೂ ಹೇಳಿದಾಗ ಅದಕ್ಕೆ ಒಂದು ಸಂದರ್ಶನದಲ್ಲಿ ಅದರ ಶಕ್ತಿ ಅಂದರೆ ಕಣ್ಣೀರೊರೆಸುವ ಶಕ್ತಿ ಇದೆಯಾ ಸಾಹಿತ್ಯಕ್ಕೆ ಅನ್ನೋದಕ್ಕೆ ಒಂದು ಮೊನ್ನೆ ಕ್ಲಾರೆಟ್ ಕಾಲೇಜಿನ ಸಭೆಯಲ್ಲಿ ಭಾಗವಹಿಸಿದ್ದಾಗ ಕೃಷ್ಣೋಜಿರಾವ್ ಅಂತ BMS ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು ಸಿಕ್ಬಿಟ್ಟು ನನಗೆ ಅವತ್ತೇ ನಾನು ಅವ್ರನ್ನ ನೋಡಿದ್ದು. ಸಿಕ್ಬಿಟ್ಟು ಕೈ ಹಿಡ್ಕೊಂಡು ಗೊಳೋ ಅಂತ ಅಳ್ತಾ ಶುರು ಮಾಡಿಬಿಟ್ರು. ಯಾಕೆ ಸರ್, ನಾನು ಕೃಷ್ಣೋಜಿರಾವ್ ಅಂತ ಇಂಥ ಕಾಲೇಜಲ್ಲಿ ಇದ್ದೀನಿ ಅಂತ ಅಳ್ತಾ ಶುರು ಮಾಡಿಬಿಟ್ರು. ಅಳೋದಕ್ಕೆ ಯಾಕೆ ಅಂತೇಳಿ ನಾನು ಸಾಂತ್ವನ ಹೇಳ್ತಾ ಇರುವಾಗ, ನಾನು ನಿಮ್ಮ ಕೃತಿಯನ್ನು 5 ವರ್ಷಗಳ ಕಾಲ ಪಾಠ ಮಾಡಿದೆ. ಆ ಪಾಠ ಮಾಡೋದಕ್ಕೆ ಹೋಗೋಕ್ಕೆ ಮುಂಚೆ ನನಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಏನೋ ಸಮಾಧಾನ ಮಾಡ್ಕೊಂಡು ಹೋಗಿ ಪಾಠ ಮಾಡ್ತಿದ್ದೆ. ಪಾಠ ಮಾಡ್ತಾನೆ ನನಗೆ ಕಣ್ಣೀರು ಬರ್ತಾಯಿದ್ವು. ಆಮೇಲೆ ನನ್ನ ಜೊತೆ ಮಕ್ಕಳು ಕೂಡ ಕೆಲವರು ಕಣ್ಣೀರು ಹಾಕ್ತಾಯಿದ್ರು. ಅಷ್ಟು ಒಳ್ಳೆಯ ಕೃತಿ ಅಂತ ಹೇಳ್ತಾರೆ. ಆ ಕೃಷ್ಣೋಜಿರಾವ್ ಹೇಳಿದಾಗ ನನಗೆ ಇನ್ನೆರಡು ಘಟನೆಗಳು, ಹಳೆ ಘಟನೆಗಳು ಜ್ಞಾಪಕ ಬರ್ತವೆ. ಈ ಕನ್ನಡದ ಶ್ರೇಷ್ಠ ಗದ್ಯ ಬರಹಗಾರಾಗಿದ್ದ ಸಣ್ಣಗುಡ್ಡಯ್ಯನವರು ಇದು ಪ್ರಕಟ ಆದ ಒಂದೇ ವಾರಕ್ಕೆ ಒಂದು ಇನ್ಲ್ಯಾಂಡ್ ಲೆಟ್ರ್ನಲ್ಲಿ ಪತ್ರ ಬರೀತಾ ಒಂದು ವಾಕ್ಯ ಬರೀತಾರೆ, ನಿಮ್ಮ ಕೃತಿ ಓದ್ತಾ ಇರಬೇಕಾದ್ರೆ ನಮ್ಮ ಅಮ್ಮನ ಜ್ಞಾಪಕ ಬಂದು ನನ್ನ ಕಣ್ಣಲ್ಲಿ ತನ್ನಷ್ಟಕ್ಕೆ ತಾನೇ ಕಣ್ಣೀರು ಸುರಿಸ್ತಾ ಇತ್ತು ಅಂತ ಅವರು ಬರೀತಾರೆ. ಇನ್ನೊಬ್ಬ ಹಿರಿಯ ಸಮಾಜವಾದಿ ಸ್ನೇಹಿತರಾಗಿದ್ದ DS ನಾಗಭೂಷಣ್ ಅವರು ಪತ್ರ ಬರೀತಾ ಒಂದು ಮಾತು ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ, ಅವರು ಭಾಳ ಕಠಿಣವಾದ ವ್ಯಕ್ತಿತ್ವ ಅವ್ರದ್ದು. ನನಗೆ ಗೊತ್ತಿಲ್ಲ, ನಾನು ಈ ಪತ್ರ ಬರೀತಾ ಇರುವಾಗ ನನ್ನ ಕಣ್ಣಲ್ಲಿ ಈ ಪತ್ರದ ಮೇಲೆ ಒಂದನಿ ಕಣ್ಣೀರು ಬಿದ್ದಿದೆ ಅಂತ ಬರೀತಾರೆ. ಅದಾದಮೇಲೆ ಅವರು ಹೊಸ ಮನುಷ್ಯ ಅಂತ ಒಂದು ಪತ್ರಿಕೆ ತರ್ತಾಯಿದ್ರು. ಆ ಹೊಸ ಮನುಷ್ಯ ಪತ್ರಿಕೆಯಲ್ಲಿ ವಿಮರ್ಶೆ ಬರೀಬೇಕು, ನೀನು ಓದೋರಂಗ ಪುಸ್ತಕ ಕಳಿಸ್ಕೊಡು ಅಂತ ಹೇಳಿದರು. ಪುಸ್ತಕ ಕಳಿಸ್ಕೊಟ್ಟು ಓದಿ ನನಗೆ ಫೋನ್ ಮಾಡಿದ್ರು. ಶಂಕರಪ್ಪ ಏನಾದರೂ ಬದುಕಿದ್ರೆ ಆ ಕಪಿಲೇಬಾನಿ ಅಂತ ಚಾಪ್ಟರ್ನ ನೋಡಿ ನಿನ್ನನ್ನು ತಬ್ಬಿ ಮುದ್ದಾಡ್ಬಿಡ್ತಿದ್ದ ಶಂಕರಪ್ಪ. ನಮ್ಮ ಇಬ್ಬರಿಗೂ ಗುರುಗಳವರು ತಬ್ಬಿ ಮುದ್ದಾಡ್ಬಿಡ್ತಿದ್ದ ಅಂಥೇಳಿ ಎಲ್ಲರೂ ಅವರಿಬ್ಬರೂ ಇವತ್ತು ನಮ್ಮ ಮುಂದಿಲ್ಲ. ಆದರೆ ಈ ಎಲ್ಲ ಘಟನೆಗಳ ಒಟ್ಟಾರೆ ನನಗನ್ಸಿರೋದು ಸಾಹಿತ್ಯಕ್ಕೆ ಕಣ್ಣೀರು ಒರೆಸುವ ಶಕ್ತಿ ಇದೆ ಅಂತ ನನಗನ್ಸಿದೆ. ಸ್ನೇಹಿತರೆ, ಇಷ್ಟೇ ಬರೀ ಇದೇ ಆಯಿತಾ? ನಿಮ್ಮ ಬರಹಗಳಿಗೆ ಅಥವಾ ನಿಮ್ಮ ಕೃತಿಗೆ ಏನು ಆಕ್ಷೇಪಣೆಗಳೇ ಇಲ್ವಾ ಅಂತ ನೀವಾದರೂ ನಿಮ್ಮ ಮನಸ್ಸಿನಲ್ಲಿ ಯಾವಾಗಾದರೂ ಬರ್ಬೋದು. ಆಕ್ಷೇಪಣೆಗಳು ಏನಂದರೆ, ಆ ಕೃತಿನಲ್ಲಿ ಆಕ್ರೋಶ ಇಲ್ಲ, ಘರ್ಷಣೆ ಇಲ್ಲ ಅನ್ನೋದು ಒಂದು ಬಹು ದೊಡ್ಡ ಆಕ್ಷೇಪಣೆ. ಅದಕ್ಕೆ ನಾನು ಯೋಚನೆ ಮಾಡ್ತೀನಿ, ಹೌದು ಆಕ್ಷೇಪಣೆಗಳು ತಪ್ಪು ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಆದರೆ ನನ್ನ ಆ ಬರಹಕ್ಕೆ ಕಾರಣ ನಾನು ಗಾಂಧಿ ಮತ್ತು ಅಂಬೇಡ್ಕರ್ರ ಪ್ರಭಾವಕ್ಕೊಳಪಟ್ಟಿದ್ದು. ಆ ಇಬ್ಬರ ಪ್ರಭಾವಕ್ಕೊಳಪಟ್ಟ ಕಾರಣ ನಾನು ಆ ರೀತಿಯ ಬರಹ ಬರೆಯೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಇಬ್ಬರ ನಡತೆಯನ್ನು, ಇಬ್ಬರ ಸಿದ್ಧಾಂತಗಳನ್ನು, ಇಬ್ಬರ ತತ್ವಗಳನ್ನು ಸಂಕರಗೊಳಿಸಿದಾಗ ಮಾತ್ರ ಯಾವುದೇ ಸಂಘಟನೆ ಆಗ್ಬೋದು, ಯಾವುದೇ ಹೋರಾಟ ಆಗ್ಬೋದು ಫಲಪ್ರದ ಆಗೋದಕ್ಕೆ ಸಾಧ್ಯ ಅಂಥೇಳಿ ನನ್ನ ತಿಳುವಳಿಕೆ. ಆ ರೀತಿಯ ಆ ಸಂಕರಗೊಂಡ ವಿಚಾರನೇ ನನ್ನ ಪುಸ್ತಕದಲ್ಲಿದೆ. ಅದಕ್ಕೆ ಅವರ ದೃಷ್ಟಿಕೋನ, ಅವ್ರದ್ದು ಆಕ್ಷೇಪಣೆ ತಪ್ಪು ಅಂತ ನಾನು ಹೇಳಿ, ಅವ್ರ ದೃಷ್ಟಿಕೋನ, ಆ ದೃಷ್ಟಿಕೋನದ ನಾನು ಇದು ಮಾಡೋಕ್ಕಲ್ಲ. ಇನ್ನೊಂದು ಆಕ್ಷೇಪಣೆ, ತುಂಬಾಡಿ ಅನ್ನೋದು ನಿಮ್ಮ ಊರಲ್ಲ, ತುಂಬಾಡಿ ಅಂತ ನೀವು ತುಂಬಾಡಿ ಅಂತ ಯಾಕೆ ಇಟ್ಕೊಂಡಿದ್ದೀರಿ ಅಂತೇಳಿ ಅದು ಸಣ್ಣ ಇದದು. ಆದರೆ ತುಂಬಾಡಿ ಅನ್ನೋದು, ತುಂಬಾಡಿಯನ್ನು
ಪದನಾಮನ ನನಗೆ ಕೊಟ್ಟವರು ಕಾಳೇಗೌಡರು. ಅದಕ್ಕೆ ಅದು ಈ ಕೃತಿ ಮಳೆಗಾರ ಕೃತಿ ರೂಪುಗೊಂಡಿದ್ದು ಮೈಸೂರಿನ ಮಾನಸ ಗಂಗೋತ್ರಿ ಆವರಣದಲ್ಲಿ. ಆಗ ನೀವು ಪುಸ್ತಕ ಎಲ್ಲ ರೆಡಿ ಆಗ್ತಾ ಇದೆ, ನಿಮಗೊಂದು ಪೆನ್ ನೇಮ್ ಬೇಕಲ್ಲ, ಏನು ಇಡ್ತೀರಿ, ನಿಮ್ಮೂರ ಹೆಸರೇನು? ಟಿ ಗೊಲ್ಲಳ್ಳಿ. ಗೊಲ್ಲಳ್ಳಿಯನ್ನು ಭಾಳ ಒಳ್ಳೆ, ಇಡೀ ಕರ್ನಾಟಕದಲ್ಲಿ 108 ಗೊಲ್ಲಳ್ಳಿಗಳಿರ್ಬೋದು. ಆಮೇಲೆ ಟಿ ಗೊಲ್ಲಳ್ಳಿ ಅಂತ ಇಟ್ಬೋದು. ಟಿ ಗೊಲ್ಲಳ್ಳಿಗಳು ಎರಡವೆ ತುಮಕೂರಿನಲ್ಲಿ. ಟಿ ಗೊಲ್ಲಳ್ಳಿ, ಒಂದು ತಿಗಳರ ಗೊಲ್ಲಳ್ಳಿ, ಇನ್ನೊಂದು ತುಂಬಾಡಿ ಗೊಲ್ಲಳ್ಳಿ. ಆ ಎರಡು ಹೆಸರುಗಳು ಕನ್ಫ್ಯೂಸ್ ಆಗೋದು ಬೇಡ. ಟಿ ಅಂದರೆ ನಿಮ್ದು ಏನು, ನಿಮ್ಮ ಇನ್ಸಿಲ್ ಏನು? ತುಂಬಾಡಿ. ತುಂಬಾಡಿ ಅನ್ನೋದು ಭಾಳ ಅದ್ಭುತವಾದ ಹೆಸರು. ತುಂಬಾಡಿ ಕನ್ನಂಬಾಡಿ ಒಂದು ಇದರ ಸಂಕೇತ, ಅದನ್ನು ಇಟ್ಬಿಡೋಣ ಅಂತ ಇಟ್ಟರು. ಅದಕ್ಕೆ ಊರಿನವರಾಗಲಿ ಮತ್ತೊಬ್ಬರಾಗಲಿ ಯಾರೂ ಆಕ್ಷೇಪಣೆ ಪಡಲಿಲ್ಲ. ಕೆಲವು ಸ್ನೇಹಿತರು ಆಕ್ಷೇಪಣೆ ಪಟ್ಟಿದ್ದಾರೆ, ಆಕ್ಷೇಪಣೆ ಎತ್ತಿದ್ದಾರೆ. ಆಕ್ಷೇಪಣೆಗೆ ನನ್ನ ಉತ್ತರ ಇಷ್ಟೇ: ನಾನು ಆ ತುಂಬಾಡಿ ಕೆರೆಯ ನೀರು ಕುಡಿದು ಬೆಳೆದವನು. ಆ ತುಂಬಾಡಿ ಜನರ ಪ್ರೀತಿ ನನ್ನ ಮೇಲೆ ಅಪಾರವಾಗಿದೆ. ಆಮೇಲೆ ಆ ತುಂಬಾಡಿ ಕೆರೆಗೆ ನನ್ನ ಅಣ್ಣ ಬಿದ್ದು ಸತ್ತವನು. ಅಂದರೆ ತುಂಬಾಡಿಗೂ ನಮಗೂ ಹೆಚ್ಚು ಅಂತರ ಇಲ್ಲ ಅನ್ನೋದನ್ನ ಹೇಳೋದಕ್ಕೆ ಇವೆಲ್ಲ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಹೇಳಿದ ಮೇಲೆ ಎಷ್ಟರ ಮಟ್ಟಿಗೆ ನಾನು ನಿಮಗೆ ನಿಮ್ಮ ಹೃದಯ ತಲುಪೋದಕ್ಕೆ ಸಾಧ್ಯ ಆಗಿದೆಯೋ ಗೊತ್ತಿಲ್ಲ. ಆದರೆ ನಾನು ಆಡಿದ ಮಾತುಗಳಲ್ಲಿ ಏನಾದರೂ ತಪ್ಪಿದರೆ ಅಂಶಕ್ಷೀರ ನ್ಯಾಯದಂತೆ ನನ್ನನ್ನು ನಿಮ್ಮ ಮಡಿಲಿಗೆ ಹಾಕಬೇಕು ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಜಾತಿಯೇನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಎಂದಿದ್ದಾರೆ. ಇದರೊಂದಿಗೆ ಸ್ವಾಮಿ ವಿವೇಕಾನಂದರ ನುಡಿಯಂತೆ ಈ ಪ್ರಪಂಚವೊಂದು ದೊಡ್ಡ ಗರಡಿ ಶಾಲೆ, ಇಲ್ಲಿ ನಮ್ಮನ್ನ ನಾವು ಗಟ್ಟಿಗೊಳಿಸಿಕೊಳ್ಳಬೇಕು. ಹಾಗೆ ತಮ್ಮನ್ನ ಗಟ್ಟಿಗೊಳಿಸಿಕೊಂಡು ಈ ಸಮಾಜದಲ್ಲಿ ಓರ್ವ ಹಿರಿಯ ಸಾಹಿತಿಯಾಗಿ, ಲೇಖಕರಾಗಿ ಹಾಗೂ ಸಾಮಾಜಿಕ ಚಿಂತಕರಾಗಿ ನಮ್ಮ ಎದುರು ಇರುವಂತಹ ಹೆಮ್ಮೆಯ ಶ್ರೀ ತುಂಬಾಡಿ ರಾಮಯ್ಯನವರ ನುಡಿಗಳಿಗೆ ನಾವು ಮತ್ತೊಮ್ಮೆ ಚಪ್ಪಾಳೆ ಮುಖೇನ ಧನ್ಯವಾದಗಳನ್ನ ಸಮರ್ಪಿಸೋಣ. ಬಂಧುಗಳೇ, ಇದೀಗ ಶ್ರೀಯುತ ತುಂಬಾಡಿ ರಾಮಯ್ಯ ಅವರೊಂದಿಗೆ ನಿಮ್ಮ ಪ್ರಶ್ನೋತ್ತರ ಸಂವಾದ. ಶ್ರೀಯುತರಿಗೆ ನೀವು ಯಾವುದೇ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಬೇಕಾಗಿದ್ದಲ್ಲಿ ಮೈಕ್ ನಿಮ್ಮ ಹತ್ರ ಬರುತ್ತೆ. ಪ್ರಶ್ನೆಗಳನ್ನ ಕೇಳಿ. ಪ್ರಶ್ನೆಗಳು ಸ್ಪಷ್ಟವಾಗಿ, ನೇರವಾಗಿ, ಚುಟುಕಾಗಿ ಇರಲಿ. ತುಂಬಾಡಿ ರಾಮಯ್ಯ ಅವರು 2 ವಿಷಯಗಳನ್ನ ಪ್ರಸ್ತಾಪಿಸುವುದನ್ನ ಬಿಟ್ಟಿದ್ದಾರೆ, ಮರ್ತಿದ್ದಾರೆ ಅಂತ ಅನ್ಕೋತೀವಿ. ಇದೀಗ ಅದನ್ನ ಮುಂದುವರಿಸಬಹುದು ಸರ್. ತದನಂತರ 2 ಅಂಶಗಳನ್ನ ನಾನು ಬಿಟ್ಟಿದ್ದೀನಿ ಅಂತ ಮೇಡಮ್ ಅವರು ಹೇಳ್ತಿದ್ದಾರೆ. ಏನಂದರೆ ಅದು ಮಳೆಗಾರ ಕೃತಿ 2 ವಿಚಾರಗಳು. ಒಂದು, ಕೇಂದ್ರ ಸಾಹಿತ್ಯ ಅಕಾಡೆಮಿನವರು 1 ಚಾಪ್ಟರ್ನ ಅನುವಾದ ಮಾಡಿ ಮ್ಯಾಗಝೈನ್ ದಕ್ಷಿಣದಲ್ಲಿ ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿ ಅದು ಪ್ರಕಟ ಆಗಿರೋದು. ಮತ್ತು ಕೇರಳದ ಸ್ನೇಹಿತರೊಬ್ಬರು ಇದನ್ನು ಏನು ಕನ್ನಡದಿಂದ ಮಲಯಾಳಂಗೆ ಟ್ರಾನ್ಸ್ಲೇಷನ್ ಮಾಡಿ ಕೇರಳ ಸರ್ಕಾರ ಅವರಿಗೆ ಒಂದು ಟ್ರಾನ್ಸ್ಲೇಟರಿಗೆ ಒಂದು ಪ್ರಶಸ್ತಿ ಕೊಟ್ಟಿರೋದು. ಅವೆರಡು ವಿಚಾರ ಮಾಡ್ತಿದ್ದೀನಿ. ಅದರ ಜೊತೆಗೆ ಇತ್ತೀಚೆಗೆ 2000 ಅದನ್ನು ಹೇಳಿದೆ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದು. ಮತ್ತು ನಮ್ಮ ದ್ವಾರನಕುಂಟೆ ಪಾತಣ್ಣ ಪ್ರತಿಷ್ಠಾನದವರು ಪ್ರಶಸ್ತಿ ಕೊಟ್ಟಿದ್ದು. ಇವೆಲ್ಲ ಈ ಕೆಲವು ಅಂಶಗಳನ್ನ ಮರ್ತಿದ್ದೆ. ಅದನ್ನು ತಮ್ಮ ಮುಂದೆ ಇಡೋದಕ್ಕೆ ನಿಜಕ್ಕೂ ಸಂತೋಷ ಆಗ್ತದೆ. ಒಬ್ಬ ಸರ್ಕಾರಿ ಅಧಿಕಾರಿಗೆ ಸೇವೆಯೇ ಕರ್ತವ್ಯ. ಒಬ್ಬ ಸಾಹಿತಿಗೆ ಅವನ ಕೃತಿಗಳೆಲ್ಲ ತನ್ನ ಮಕ್ಕಳಂತೆ. ಈ ಮೂರೂ ಆಗಿ ಸಮಾಜದ ಅತ್ಯಂತ ತಳಸ್ತರದಿಂದ ಬಂದು ಇವತ್ತು ಈ ಜಾಗದಲ್ಲಿ ಕೂತಿರೋ ತಮ್ಮ ಸತ್ವಗುಣ ನಮ್ಮ ಅಭಿನಂದನೀಯ ಅಂತ ನನಗಾದರೂ ಅನಿಸುತ್ತೆ. ನನ್ನ ಪ್ರಶ್ನೆ ಏನಂದರೆ, ತಮಗೆ ತುಂಬ ತೃಪ್ತಿಯನ್ನು ಕೊಟ್ಟಂಥ ಕ್ಷೇತ್ರ ಹೋರಾಟವೋ, ಸಾಹಿತ್ಯವೋ ಅಥವಾ ಸರ್ಕಾರಿ ಸೇವೆಯೋ? ಇದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ತಮ್ಮ ಕುಟುಂಬದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಅಂತ. ನನ್ನ ಕೃತಿಗಳಲ್ಲಿ ಹೇಳಿದ್ದೀನಿ. ಆದರೆ ಈಗ ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಅಂದರೆ, ನನಗೆ 1988ರಲ್ಲಿ ಸ್ವಲ್ಪ ತಡವಾಗಿ ಮದುವೆ ಆದೆ. ನನ್ನ ಶ್ರೀಮತಿಯವರ ಹೆಸರು SP ವರಲಕ್ಷ್ಮಿ ಅಂತ. ನನಗೆ 3 ಜನ ಮಕ್ಕಳು. 3 ಜನ ಮಕ್ಕಳು, ಒಬ್ಬರು ಮಗಳು, ಮೊದಲನೇವ್ರ ಮಗಳು, ಎರಡನೇವನು ಮಗ, ಮೂರನೇವನು ಮಗ. ಮಗಳು ತಾನು ಓದ್ತಾ ಇದ್ದ ಕಾಲೇಜಿನಿಂದ ಒಬ್ಬ
ಸಂಗಾತಿಯನ್ನು ಇಷ್ಟಪಟ್ಟು ಮದುವೆಯಾಗಿ ಗೌಹಾಟಿನಲ್ಲಿ ಇರ್ತಾರೆ. ಗೌಹಾಟಿಯಲ್ಲಿ ಅಂತರ್ಜಾತಿ ಮತ್ತು ಅಂತರ್ರಾಜ್ಯ ಎರಡೂ ಇದು. ಮತ್ತು ನನ್ನ ಮಗ SBIನಲ್ಲಿ ದೊಡ್ಡ ಮಗ ಕೆಲಸ ಮಾಡ್ತಿದ್ದಾನೆ. ಅವನು ಕೂಡ ಅಂತರ್ಜಾತಿ ವಿವಾಹ ಆಗಿ ನೆಮ್ಮದಿಯಾಗಿ ಕೆಲಸ ಮಾಡ್ತಿದ್ದಾನೆ. ಇನ್ನೊಬ್ಬ ಮಗನಿಗೆ ಇನ್ನೂ ಮದುವೆ ಆಗಿಲ್ಲ, ಅವನು ಯಾವುದೋ ಕಂಪ್ನಿಗೆ ಹೋಗ್ತಾ ಇದ್ದಾನೆ. ಅದು ಸಾಂಸಾರಿಕವಾದ ಪ್ರಶ್ನೆಗೆ ಉತ್ತರ. ಇನ್ನೊಂದೇನು ಮೇಡಮ್ ತಮ್ಮ ಪ್ರಶ್ನೆ? ಹಾಂ, ಈ ಮೂರೂ ನನಗೆ ತೃಪ್ತಿ ಕೊಟ್ಟವೆ. ಮೂರಲ್ಲೂ ಒಳ್ಳೊಳ್ಳೆ ಅಂಶಗಳು. ಅಲ್ಲಿ ಕೆಟ್ಟದ್ದು ಎಲ್ಲ ಇದರಲ್ಲೂ ಕೆಟ್ಟದ್ದಿದೆ. ಇಲಾಖೆಯಲ್ಲಿ ಎಲ್ಲರೂ ನನ್ನ ಇಷ್ಟಪಡ್ತಿದ್ರು ಅಂತಲ್ಲ, ಇಷ್ಟಪಡ್ದಿದ್ದವರು ಇದ್ದರು, ಇಷ್ಟಪಡದೇ ಇರೋಂಥ ಘಟನೆಗಳು ನಡೆದವೆ. ಆದರೆ ನಾನು ಆಯ್ಕೆ ಮಾಡ್ಕೊಂಡಿದ್ದು ಇಷ್ಟಪಟ್ಟವರು ಮತ್ತು ಇಷ್ಟಪಟ್ಟ ಜನ ನನ್ನನ್ನು ಪ್ರೀತಿಸಿದ ಕಾರಣ ನನಗೆ ಆ ಕೆಟ್ಟದ್ದನ್ನು ಮರೆಯೋಂಥ ಸನ್ನಿವೇಶ ಬಂತು. ಈ ಇದರಲ್ಲಿ ಸಾಹಿತ್ಯ ಕೃಷಿನಲ್ಲಿ ಅಲ್ಲಿಯೂ ಕೂಡ ಒಳ ರಾಜಕೀಯಗಳು ಮತ್ತೊಂದು ಮಗದೊಂದು ಇದ್ದೇ ಇರ್ತವೆ. ಅದನ್ನೆಲ್ಲ ಮೀರಿ ನಾವು ಬೆಳಿಬೇಕಾಗ್ತದೆ. ಹಾಗಾಗಿ ಎಲ್ಲದರಲ್ಲೂ ಒಳ್ಳೆಯದೇ, ಯಾವ್ಯಾವುದು ಒಳ್ಳೆಯದಿದೆಯೋ ಅದರಿಂದ ನಾನು ತೃಪ್ತಿಪಟ್ಟಿದ್ದೀನಿ. ಯಾವ್ಯಾವುದು ಕೆಟ್ಟದಿದೆಯೋ ಅದನ್ನು ಮರೆಯೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಸರ್ ನಮಸ್ಕಾರ, ನಾನು ಶ್ರೀನಿವಾಸ್ ಅಂತೇಳಿ ತುಮಕೂರವರು. ಸರ್ ತಮಗೆ ದಲಿತರಾಗಿರೋದನ್ನ ಕೇಳ್ತೀನಿ. ಪ್ರೊಫೆಸರ್ B. ಕೃಷ್ಣಪ್ಪ ಏನಾದರೂ ಸಂಪರ್ಕ ಇತ್ತಾ? ಪ್ಲಸ್ ಜೊತೆಗೆ ನೀವು ರಾಜಕೀಯಕ್ಕೆ ಯಾಕೆ ಬಂದಿಲ್ಲ? ನೋಡಿ, ಒಂದು ನೀವು ಭಾಳ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಕೃಷ್ಣಪ್ಪನವರ ಹೆಸರನ್ನ ಪ್ರಸ್ತಾಪ ಮಾಡೋಕ್ಕಾಗಿರಲಿಲ್ಲ, ಮರ್ತುಬಿಟ್ಟಿದ್ದೆ. ನಿಜಕ್ಕೂ ಅವರು ಸಾಯುವ ದಿನಗಳವರೆಗೂ ನಾನು ಅವರ ಸಂಪರ್ಕದಲ್ಲಿದ್ದೆ. ಆಮೇಲೆ ನೇರವಾಗಿ ಅವರ ಸುಬರ್ದಿನಲ್ಲಿದ್ದೆ. ಅವರಿಂದ ಹೆಚ್ಚು ಹೋರಾಟ ಮನೋಭಾವನ ಕಲ್ತಿದ್ದೀನಿ. ಅವರ ಹೋರಾಟ ಮನೋಭಾವದ ಜೊತೆ ಅವರಲ್ಲಿದ್ದ ಮಾನವೀಯ ಗುಣ ಕೂಡ ನಾನು ಕಲ್ತಿದ್ದೀನಿ. ಆ ಮನೆಗಾರ ಪುಸ್ತಕದಲ್ಲಿ ಒಂದು ಘಟನೆ ಬರ್ತದೆ. ಆ ಘಟನೆ ಏನಪ್ಪ ಅಂದರೆ, ಆಗ ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಆಗ ದಲಿತ ಸಂಘರ್ಷ ಸಮಿತಿ ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿರ್ತದೆ. ಏನಂದರೆ, ಇಡೀ ಎಲ್ಲ ಸಚಿವರ ಮನೆ ಮುಂದೆ ಪಿಕೆಟಿಂಗ್ ಮಾಡೋದು. ಆ ಪಿಕೆಟಿಂಗ್ ಮಾಡೋ ವಿಚಾರದಲ್ಲಿ ತುಮಕೂರು ಜಿಲ್ಲೆಯವರು B. ಕೃಷ್ಣಪ್ಪನವರ ನೇತೃತ್ವದಲ್ಲಿ CM ಮನೆ ಮುಂದೆ ಪಿಕೆಟಿಂಗ್ ಮಾಡೋ ಕಾರ್ಯಕ್ರಮ ಇರ್ತದೆ. ಪಿಕೆಟಿಂಗ್ ಮಾಡ್ತೀವಿ. ಆವಾಗ ಅಸೆಂಬ್ಲಿ ನಡೀತಿರ್ತದೆ. ಹಿಂದಿನ ಬಾಗಿಲಿಂದ CM ಅವರು ನಮಗೆ ತಪ್ಪಿಸ್ಬಿಟ್ಟು ಹೋಗಿ ಅಸೆಂಬ್ಲಿ ಒಳಗೆ ಸೇರ್ಕೊಂಡ್ಬಿಡ್ತಾರೆ. ಅದು ವಿಚಾರ ಗೊತ್ತಾದ ತಕ್ಷಣ ನಾವೆಲ್ಲ ಸಿಡ್ದೇಳ್ತೀವಿ. ಸಿಡ್ದೇಳಿ ಮನೆಗೆ ನುಗ್ಗೋಕ್ಕೆ ಪ್ರಯತ್ನ ಮಾಡ್ತೀವಿ. ಮನೆಗೆ ನುಗ್ಗೋಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿದ್ದ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಲಾಠಿ ತಗೊಂಡು ಹೊಡೆಯೋಕ್ಕೆ ಬರ್ತಾನೆ. ಹೊಡೆಯೋಕ್ಕೆ ಬಂದ ತಕ್ಷಣ ಎಲ್ಲೋ ಇದ್ದ ಕೃಷ್ಣಪ್ಪನವ್ರು ಓಡಿ ಬಂದು ಅವನ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ನಮ್ಮ ಕಾರ್ಯಕರ್ತರ ಬ್ಯಾಗ್ನಲ್ಲಿದ್ದ ಒಂದು ಚಪಾತಿಯ ಚೂರು, ಆವತ್ತು ಯಶವಂತಪುರದಲ್ಲಿ ನಾವೆಲ್ಲ ರಾತ್ರಿ ತಂಗಿರ್ತೀವಿ. ತಂಗಿದ್ದಾಗ ಇಡೀ ಬೀದಿನಲ್ಲೇ ಚಪಾತಿಗಳು ಮಾಡಿ ನಮಗೆಲ್ಲ ಕೊಟ್ಟಿರ್ತಾರೆ ಅಲ್ಲಿನ ಕಾರ್ಯಕರ್ತರು. ಆ ಚಪಾತಿ ಚೂರು ಬ್ಯಾಗಿಂದ ತೆಗೆದು ಕೃಷ್ಣಪ್ಪನವರು ಇವರಿಗೆ ತೋರಿಸಿ, ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ತೋರಿಸಿ, ಈ ಚಪಾತಿ ಚೂರಿಗೋಸ್ಕರ ನೀವು ಕೆಲಸ ಮಾಡ್ತಿರೋದು. ಈ ಚಪಾತಿ ಚೂರನ್ನ ಇಡೀ ದಲಿತರಿಗಾಗಲಿ ಅಥವಾ ಬಡವರಿಗೆ ಕೊಡಿಸೋದಕ್ಕೋಸ್ಕರ ನಮ್ಮ ಹೋರಾಟ ಇರೋದು. ಅದರಿಂದ ನಿಮ್ಮಲ್ಲಿ ಮಾನವೀಯತೆ ಇದ್ದರೆ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ ಅಂಥೇಳಿ ಒಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನು ಹೇಳಿದ ತಕ್ಷಣ ಅಲ್ಲಿದ್ದ ಇನ್ನು ಅವರ ಮೇಲಿನ ಅಧಿಕಾರಿ ACP ಕೇಡ್ರನ್ನ ಒಬ್ಬ ಅಧಿಕಾರಿ ಬಂದ ತಕ್ಷಣ ಅವನ್ನ ಆ ಸಬ್ ಇನ್ಸ್ಪೆಕ್ಟ್ರನ್ನ ಬೇರೆ ಕಡೆ ಕಳಿಸಿ ಇನ್ನೊಬ್ಬ ಸಬ್ ಇನ್ಸ್ಪೆಕ್ಟ್ರನ್ನ ನಮ್ಮ ಉಸ್ತುವಾರಿಗೆ ವಹಿಸ್ತಾರೆ. ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ಜಾಲಹಳ್ಳಿ ಪೊಲೀಸ್ ಸ್ಟೇಷನಿಗೆ ನಮ್ಮನ್ನು ತಗೊಂಡೋಗ್ತಾರೆ. ಜಾಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಆ ನಮ್ಮ ಉಸ್ತುವಾರಿ ತಗೊಂಡಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಎಷ್ಟು ಮಾನವೀಯ ಗುಣ ಇತ್ತು ಅಂತಂದರೆ, ನಮಗೆಲ್ಲ ಊಟ ಹಾಕಿಸಿ ಸಂಜೆವರೆಗೂ ನಮಗೆ ಬಿಡುಗಡೆ ಮಾಡೋದಿಲ್ಲ. ಸಂಜೆವರೆಗೂ ನಮ್ಮನ್ನು ಒಂದು ರೀತಿಯ ಸಹೋದರನ ರೀತಿ ನೋಡ್ಕೊಂಡ್ರು. ಸಹೋದರನ ರೀತಿ ನಮ್ಮನ್ನೆಲ್ಲ ಬಿಡುಗಡೆ ಮಾಡಿದ್ದೀವಿ ಅಂತ ಮೇಲಿಂದ ಆದೇಶ ಬಂದಾಗ ಪೊಲೀಸ್ ವ್ಯಾನ್ನಲ್ಲೇ ನಮ್ಮನ್ನು ರೈಲ್ವೆ ಸ್ಟೇಷನ್ವರೆಗೂ ಕರ್ಕೊಬಂದು ನಮಗೆಲ್ಲ ಕೈ ಕುಲುಕಿ, ನೀವು ನನಗೆ ಸಹಕಾರ ನೀಡಿದ್ರಿ, ಯಾವುದೇ ಸಣ್ಣ ಇದು ನಡೀತಾ ಇರೋಂಗೆ, ಹಾಗಾಗಿ ನಿಮಗೆ ನಾನು ಧನ್ಯವಾದ ಹೇಳ್ತೀನಿ ಅಂತೇಳಿ ಹೇಳೋದ್ರು. ಅಂಥ ಮಾನವೀಯ ಗುಣ ಇದ್ದವರು ಕೃಷ್ಣಪ್ಪನವರು. ಆ ಸಂಪರ್ಕದಲ್ಲಿ ಆಮೇಲೆ ರಾಜಕೀಯಕ್ಕೆ ಯಾಕೆ ಬಂದಿಲ್ಲ ಅಂದರೆ, ನಾವು ಮಾಡ್ತಿರೋದೇ ರಾಜಕೀಯ. ನಾವು ಇಡೀ ಎಲ್ಲ ಮನುಷ್ಯರು ರಾಜಕೀಯದಲ್ಲೇ ಬದುಕಿರೋದು. ನಾವು ಇಲ್ಲಿ ಕುಳಿತಿರೋದೇ ರಾಜಕೀಯ.
ಹಂಗಾಗಿ ರಾಜಕೀಯ ಅಂತಂದರೆ ಈ ವೃತ್ತಿ ರಾಜಕೀಯ ನನಗೆ ನನ್ನ ಮನೋಭಾವಕ್ಕೆ ಅಷ್ಟು ಇಡಿಸೋದಿಲ್ಲ ಅಂಥೇಳಿ ನಾನು ಆ ರಾಜಕೀಯಕ್ಕೆ ಹೋಗಿಲ್ಲ. ಆ ವೃತ್ತಿ ರಾಜಕೀಯ ಬೇರೆ, ಈ ರಾಜಕೀಯ ಬೇರೆ. ಆ ವೃತ್ತಿ ರಾಜಕೀಯ ನನ್ನ ಮನೋಭಾವಕ್ಕೆ ತಕ್ಕದಲ್ಲ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಹಾಂ, ಯಾವುದು? ಇಂದಿನ ಬಾಕ್ಲಿಂದ ಓಡೋದು ಅಂದ್ರೆ CM, ಆ CM ಹೆಸರೇನು ಸರ್? ಅಲ್ಲ, ಅದು ಆಗಿನ ಕಾಲದ ಇದಾದ್ ಬಿಡಿ. ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾಕೆ ಹೋದ್ರು ಅಂತ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ಬೆಂಗಳೂರಿಂದ ಸರ್ ನನ್ನ ಮನೆಗಾರ ಅದನ್ನು ಓದಿದೆ ಸರ್. ಅದನ್ನು ಸರ್ ಓದಿದಾಗ ಅಲ್ಲಿ ಮಣೆ ಪ್ಲಸ್ ಗಾರ, ಮಣೆಗಾರ ಸಮಾಸ ಸಂಧಿ ಇದೆ ಅದು. ಆದರೆ ನೀವು ಅದನ್ನು ಸರಿಯಾಗಿ ಕ್ಲಾರಿಫೈ ಮಾಡಲಿಲ್ಲ ಅದರಲ್ಲಿ ಅಂತ ನನಗೆ 2-3 ಸಾರಿ ನೋಡಿದಾಗ ಅನಿಸ್ತು ನನಗೆ. ಮಣೆ ಅಂದರೆ ಏನು, ಗಾರ ಅಂದರೆ ಏನು, ಎರಡೂ ಸೇರಿದಾಗ ಏನಾಗುತ್ತೆ ಅಂತ ಅದು ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ನಿಮ್ಮನ್ನು ಕೇಳಬೇಕಂತ ನನಗೆ ಅನಿಸ್ತು ಸರ್. ಅದು ನಾಮಪದ. ಅದು ಮಣೆಗಾರ ಅನ್ನೋದು ನಾಮಪದ. ಅದು ಸಂಧಿ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದಕ್ಕೆ ನಾನು ನನ್ನ ಮಾತಿನಲ್ಲಿ ಹೇಳಿದ್ದೀನಿ ಏನಂದರೆ, ಅದು ನಮ್ಮ ಒಲಬಿನಲ್ಲಿ ನಮ್ಮ ಜಾತಿಯ ಹೆಸರದು. ಆ ಜಾತಿಯ ಹೆಸರಿಗೆ ಅದು ಸಂಧಿ ಅಲ್ಲ, ಅದು ನಾಮಪದ. ಅದು ಆ ಬೇರೆ ಬೇರೆ ಕಡೆ ಬೇರೆ ಬೇರೆ ಅರ್ಥ ಇದೆ. ಈ ಉತ್ತರ ಕನ್ನಡಕ್ಕೆ ಹೋಗ್ಬಿಟ್ರೆ ಮಣೆಗಾರ ಅಂತಂದರೆ ವಿಲೇಜ್ ಹೆಡ್ ಅಂದರೆ ಗ್ರಾಮದ ಮುಖ್ಯಸ್ಥ ಅಂತ ಅರ್ಥ ಬರ್ತದೆ. ಆ ಡಿಕ್ಷನರಿ ಅರ್ಥ ಅದು. ಆದರೆ ನನಗೆ ಇದಾಗಿರೋದು ನಮ್ಮ ಒಲಬಿನಲ್ಲಿ ನಮ್ಮ ಜಾತಿಯವ್ರನ್ನ ಕರೆಯ ಮಣೆಗಾರ ಅಂತಂದರೆ ಅದು ನಾಮಪದ. ಅದು ಇನ್ನೂ ಹೆಚ್ಚು ಕ್ಲಾರಿಟಿ ಬೇಕಂದರೆ ಹಿರಿಯರಾದ ಮಲ್ಲೇಪುರಂ ಸರ್, ಅಗ್ರಹಾರವ್ರು ಇದ್ದಾರೆ. ಅದಕ್ಕೇನಾದರೂ ಇದ್ದರೆ ಹೇಳ್ತಾರೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಸಭಿಕರಲ್ಲಿ ಇನ್ಯಾರಾದರೂ ಇದ್ದೀರಾ? ಯಾರೂ ಇಲ್ಲ ಅಂತ ಭಾವಿಸ್ತೇವೆ. ಓಕೆ, ಮೈಕ್ ಬರುತ್ತೆ ಸರ್. ದಲಿತ ಆತ್ಮಕಥೆಗಳಲ್ಲಿ ಪ್ರಭಾವ ಬೀರಿದಂದರೆ ಮಹಾರಾಷ್ಟ್ರದ ಆ ಕಥೆಗಳನ್ನು ನಾವೆಲ್ಲ ಓದಿ ಬಹಳ ಅದಾಗಿದ್ದವರು. ಅಂದರೆ ಅವೇ ತುಂಬ ಸರ್ವಶ್ರೇಷ್ಠ ಅನ್ನೋ ಮಟ್ಟಿಗೆ ಅದೊಂದು 90 ಪುಟದ್ದಾದರೂ ಕೂಡ ಉಚ್ಚಲ್ಯ ಈ ಥರ ಅದು ಬಹಳಷ್ಟು ಪರಿಣಾಮ ಬೀರಿತ್ತು. ಆದರೆ ನಿಮ್ಮ ಮನೆ ಬೀರಿಸುವಂಥ ಪ್ರಭಾವ ನಿಮಗೆ ಹೇಗೆ ನಿಮ್ಮ ಜೀವನದಲ್ಲಿ ನಿಮಗೆ ಸಿಗ್ತಾ, ಅಥವಾ ನಿಮ್ಮ ಬದುಕಿನಲ್ಲಿ ಸಿಗ್ತಾ, ನಿಮ್ಮ ಹೋರಾಟದಿಂದ ಸಿಗ್ತಾ ಅನ್ನೋದು ನನ್ನ ಪ್ರಶ್ನೆ. ಇದು ಒಳ್ಳೆಯ ಪ್ರಶ್ನೆ. ನಿಜ, ಮರಾಠಿ ಆತ್ಮಕಥೆಗಳು ಉಚ್ಚಲ್ಯ ಓದಿದ್ದೀನಿ, ಓದ್ದೆ. ನಾನು ಮಣೆಗಾರ ಬರೆಯೋದಕ್ಕೆ ಮುಂಚೆ ಉಚ್ಚಲ್ಯ, ಇನ್ನೂ ಕೆಲವು ಕನ್ನಡಕ್ಕೆ ಅನುವಾದ ಆಗಿರೋ ಆತ್ಮಕಥೆಗಳನ್ನ ಓದಿದ್ದೀನಿ. ಅದರ ಎಲ್ಲರ ಜೊತೆಗೆ ಕನ್ನಡದಲ್ಲೇ ಕೆಲವು ಸಣ್ಣ ಸಣ್ಣ ಇವು. ಒಂದು ನಾನು ಓದಿದ್ದ ಆಗ ಒಂದು ಗೌರ್ಮೆಂಟ್ ಬ್ರಾಹ್ಮಣ, ಅರವಿಂದ್ ಮಾಲ್ಗತ್ತಿಯವರ ಗೌರ್ಮೆಂಟ್ ಬ್ರಾಹ್ಮಣ. ಅದಾದಮೇಲೆ ಇನ್ನೂ ಹೆಚ್ಚು ನನ್ನ ಮೇಲೆ ಪ್ರಭಾವ ಬೀರಿದ್ದು ಶಾರದಾ ಪ್ರಸಾದ್ ಅಂತೇಳಿ ನೆಹರು ಕಾಲದಿಂದ ಇಂದಿರಾ ಗಾಂಧಿಯವ್ರ ಕಾಲದವರೆಗೂ ಒಬ್ಬರು ಪ್ರೆಸ್ ಸೆಕ್ರೆಟರಿ ಇರ್ತಾರೆ. ಅವರ ಕುಟುಂಬದಲ್ಲಿ ಒಂದು ಅಜ್ಜಿ ಇರ್ತದೆ. ಇದು ಬಾಲ್ಯ ವಿವಾಹ ಆಗಿ ಬಾಲ್ಯದಲ್ಲೇ ಗಂಡನ ಕಳ್ಕೊಂಡು ಅವ್ರ ಮನೆಯಲ್ಲೇ ಇರ್ತಾರೆ. ಆ ಅಜ್ಜಿಯನ್ನು ಕುರಿತು ಇಡೀ ಕುಟುಂಬದ ಎಲ್ಲರೂ ಒಂದು ಚುಟುಕುಗಳು ಬರೆದಿರ್ತಾರೆ. ಅಜ್ಜಿ ಹೇಳಿದ ಕತೆ ಅಂತೇಳಿ ಅದು ಎಷ್ಟು ನನ್ನ ಮೇಲೆ ಪ್ರಭಾವ ಬೀರ್ತು ಅಂತಂದರೆ, ಆ ಸಣ್ಣ ಸಣ್ಣ ಇದು ಆ ಅಜ್ಜಿಯ ಸ್ವಭಾವ, ಅಜ್ಜಿಯ ಊಟದ ಅಜ್ಜಿಯ ಅದು ನನ್ನ ಮೇಲೆ ಹೆಚ್ಚು ಪ್ರಭಾವ ಬೀರ್ತು. ಇನ್ನೊಬ್ಬರು ರಾಮಕೃಷ್ಣ ಶಾಸ್ತ್ರಿ ಅಂತೇಳಿ ಒಬ್ಬ ಸರ್ವೇಯರು, ಆಗಿನ ಕಾಲದ ಸರ್ವೇಯರು, ಸ್ವತಂತ್ರ ಬಂದ ನಂತರದ ಒಬ್ಬ ಸರ್ವೇಯರು ಒಂದು ಸಣ್ಣ ಪುಸ್ತಕ ಬರೆದಿದ್ದಾರೆ, ತೋವನಕೆರೆ ರಾಮಶಾಸ್ತ್ರಿ ಅಂತೇಳಿ ಅವರ ಕರೆಕ್ಟು. ಆ ಪುಸ್ತಕ ಕೂಡ ನನ್ನ ಮೇಲೆ, ಅವರು ಬ್ರಾಹ್ಮಣರಾದ್ರೂ ಇದರಲ್ಲಿ ಹೆಚ್ಚು ಸರ್ವೆ ಮಾಡುವಾಗ ಹೆಚ್ಚು ದಲಿತರ ಸಂಪರ್ಕದಲ್ಲಿ ಇರ್ತಾರೆ. ಆ ದಲಿತರ ಸಂಪರ್ಕದ ಕೆಲವು ಸಣ್ಣ ಸಣ್ಣ ಘಟನೆಗಳನ್ನ ವಿವರಿಸವ್ರೆ. ಅದು ಕೂಡ ನನ್ನ ಮೇಲೆ ಹೆಚ್ಚು ಪ್ರಭಾವ ಬೀರ್ತು. ಗೌರ್ಮೆಂಟ್ ಬ್ರಾಹ್ಮಣ ಮತ್ತು ಊರುಕೇರಿ ಆದಮೇಲೆ ನಂದು ಮಣೆಗಾರ ಬಂದಿದ್ದು. ಅವು ಕೂಡ ನಾನು ಅವೆಲ್ಲ ಹೇಳಿದೆ, DR ನಾಗರಾಜ್ ಅವರು ನಗುವಿನ ಶಕ್ತಿ, ಅದು ಊರುಕೇರಿ ದಲಿತರ ನಗುವಿನ ಶಕ್ತಿ ಅಂತ. ಅದಾದಮೇಲೆ ಈ ಎಲ್ಲ ಪ್ರಭಾವಗಳು, ದಲಿತ ಆತ್ಮಕಥೆಗಳು, ಮಹಾರಾಷ್ಟ್ರದ ದಲಿತ ಆತ್ಮಕಥೆಗಳು, ನಮ್ಮ ಕನ್ನಡದ ದಲಿತ ಆತ್ಮಕಥೆಗಳು ಸೇರಿ ಅಲ್ಲಿ ಏನು ಇದೆ, ಮರಾಠಿ ದಲಿತ ಆತ್ಮಕಥೆಗಳಲ್ಲಿ
ನಿಜ, ಅವರು ನೇರವಾಗಿ ಆಕ್ರೋಶ ಮತ್ತು ಹಸಿವಿನ ಬಗ್ಗೆನೇ ಹೆಚ್ಚು ಇದು ಮಾಡ್ತಾರೆ. ಹಸಿವು ನಮಗೂ ಹಸಿವಿನಲ್ಲಿ ಇದ್ದೀನಿ, ಹಸಿವಿನ ಘಟನೆಗಳು ಸುಮಾರು ಬರ್ತವೆ ನನ್ನ ಇದರಲ್ಲಿ. ಆ ಹಸಿವಿನ ಘಟನೆ ಹೇಳೋ ಕ್ರಮ ನನ್ನ ಕ್ರಮದಲ್ಲಿ ನಾನು ಹೇಳಿದ್ದೀನಿ. ಅವ್ರ ಕ್ರಮ ಬೇರೆ, ನನ್ನ ಕ್ರಮದಲ್ಲಿ ಹಸಿವಿನ ಘಟನೆಗಳು ಮತ್ತು ಆಕ್ರೋಶ ಇಲ್ಲ ಅಂತ ಹೇಳಿ ಇಲ್ಲ, ಅದರಲ್ಲಿ ಆಕ್ರೋಶನೂ ಇದೆ, ಘರ್ಷಣೆ ಇದೆ, ಎಲ್ಲವೂ ಇದೆ. ನೋಡಿ, ಈ ದಲಿತ ಸಂಘರ್ಷ ಸಮಿತಿ ಪ್ರಾರಂಭ ಆಗೋದಕ್ಕೆ ಮುಂಚೆನೇ ನನಗೆಲ್ಲೋ ಒಂದು ಕಡೆ ಒಂದು ಪ್ರತಿಭಟನೆಯನ್ನು ಅಂತ ಹೊರಡು ಇದಿತ್ತು. ನಾನು PUC ಓದುವಾಗ ನನಗೊಬ್ಬರು ಪ್ರಿನ್ಸಿಪಾಲ್ರಿದ್ದರು, ಮಧುಗಿರಿನವರು, MN ಅಬ್ದುಲ್ ಸಮದ್ ಅಂತ. ಅವರು ಭಾಳ ಅತ್ಯಂತ ಪ್ರಾಮಾಣಿಕವಾದ ವ್ಯಕ್ತಿ. ಆದರೆ ಆ ಹಾಸ್ಟೆಲ್ ವಿಚಾರಕ್ಕೆ ಅವರ ವಿರುದ್ಧನೇ ನಾವು ಬರೀ 4 ಜನ ಧರಣಿ ಕೂತು ಸಕ್ಸಸ್ ಆಗ್ತೀವಿ. ಸಕ್ಸಸ್ ಆಗಿದ ಮೇಲೆ ಆ ನಂತರದಲ್ಲಿ ನನಗೆ ಒಂದು ಇದಾಗ್ತದೆ, ಅವ್ರ ಮೇಲೆ ಧರಣಿ ಮಾಡಿದ್ವಿ, ಅವ್ರಿಗೆ ನೋವಾಗಂಗೆ ಘೋಷಣೆ ಕೂಗಿದ್ವಿ, ಎಲ್ಲ ಮಾಡಿದ್ವಿ. ಎಲ್ಲ ಮಾಡಿದ್ದಾದರೂ ಕೂಡ ಅವರು ನನ್ನ ಕಾಲೇಜಿನ ಬಿಡುವಾಗ ಕಾಲೇಜ್ TCನ ನನ್ನ ಕೈ ಕೊಟ್ಟು ಬಂದು ನನ್ನನ್ನು ಅಪ್ಕೊಳ್ತಾರೆ. ಅಪ್ಕೊಂಡ ಆ ಘಟನೆ, ಅವರ ಅಪ್ಪುಗೆಯ ತಂಪು ಇವತ್ತಿನವರೆಗೂ ನನ್ನ ಜೊತೆ ಇದೆ. ಅವರು ಅತ್ಯಂತ ಭಾಳ ಪ್ರಾಮಾಣಿಕವಾದ ವ್ಯಕ್ತಿ, ಅತ್ಯಂತ ಜಾತ್ಯತೀತವಾದ ವ್ಯಕ್ತಿ. ಅದ್ರ ಜೊತೆಗೆ ಅದೇ ಕಾಲೇಜಿನಲ್ಲಿದ್ದ M ಕೃಷ್ಣರಾವ್ ಅಂತೇಳಿ MKR ಅಂತ ನಾವು ಕರಿತಾ ಇದ್ವು. ಅವರು ಮತ್ತು ಅವರ ಮಿಸ್ಸಸ್ ಇಬ್ಬರೂ ನನಗೆ ಟೀಚರ್ ಆಗಿರ್ತಾರೆ. ಅವ್ರು ತೋರ್ತಿದ್ದ ಪ್ರೀತಿಗಳು. ಮತ್ತು ಅದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ರೆ ಮಿಡ್ಲಿ ಸ್ಕೂಲ್ನಲ್ಲಿ ನನಗೆ ಪಾಠ ಮಾಡಿದ ಲಿಂಗಪ್ಪ ಮೇಷ್ಟ್ರು ಅಂತೇಳಿ ಲಿಂಗಾಯತರು ಪೈಕಿ. ಆಮೇಲೆ ಅದಕ್ಕಿಂತ ಪ್ರೈಮರಿ ಸ್ಕೂಲ್ಗೆ ಹೋದರೆ ಇಬ್ಬರು ಬ್ರಾಹ್ಮಣರ ಟೀಚರು. ಇವತ್ತಿಗೂ ನನಗೆ ಅವರ ಹೆಸರು ಅವತ್ತು ಗೊತ್ತಿರಲಿಲ್ಲ, ಇವತ್ತು ಗೊತ್ತಿಲ್ಲ. ಆದರೆ ಕುರುಡುಗನಹಳ್ಳಿ ಮೇಷ್ಟ್ರು, ಕಮ್ಮದಳ್ಳಿ ಮೇಷ್ಟ್ರು ಅಂತ ಮಾತ್ರ ನಾವು ಕರಿತಿದ್ವಿ. ಅವರ ಹಾಕಿದ ಬೀಜಾಕ್ಷರಗಳೇ ನನ್ನ ಎಲ್ಲ ಓದಿನ ತಳಪಾಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರೆಲ್ಲರ ಪ್ರೀತಿಯ ಸಿಂಚನ ನನ್ನ ಮೇಲಿರೋದ್ರಿಂದ ಹೇಳೋ ಕ್ರಮದಲ್ಲಿ ನಾನು ನನ್ನದೇ ಆದಂಥ ಕ್ರಮನ ಕಂಡಿಡ್ಕೊಂಡು ಆ ಕ್ರಮದಲ್ಲಿ ಹೇಳಿದ್ದೀನಿ. ನಿಜ ನಿಜ ನಿಜ. ಸ್ನೇಹಿತರೆ, ಡಾಕ್ಟರ್ ಮೀರಾಸಬೇಳಿ ಚುವಣ್ಣ ಅಂತ. ನಮ್ಮ ರಾಮಯ್ಯನವ್ರದ್ದು ಆಕ್ರೋಶರಹಿತವಾಗಿರ್ತಕ್ಕಂಥ, ಆವೇಶರಹಿತವಾಗಿರ್ತಕ್ಕಂಥ ಒಂದು ಸಮಚಿತ್ತದ ಬರವಣಿಗೆ ಆಗಿರೋದರಿಂದ ಆ ಒಂದು ಕೃತಿಯ ಯಶಸ್ಸು ಅಡಗಿದೆ ಅಂತೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ನಮ್ಮ ಕಡೆ ಮಣೆಗಾರ ಅಂತಕ್ಕಂಥ ಶಬ್ದ ಬಳಸ್ತಾರೆ. ಅದು ಆ್ಯಕ್ಚುಲಿ ಗೌರವಯುತವಾದಂಥ ಒಂದು ಸಂಬೋಧನೆ. ಅದು ಮಾದಿಗ ಅಂತ ಕರೆಯೋದಕ್ಕಿಂತ ಮಣೆಗಾರ ಅಂತ ಅವರು ಕೂಡ ಹೆಮ್ಮೆಯಿಂದ ಭಾಳ ಆತ್ಮವಿಶ್ವಾಸದಿಂದ ಹೇಳ್ಕೊಳ್ತಕ್ಕಂಥದ್ದನ್ನ ನಾನು ನೋಡಿದ್ದೀನಿ. ಅತ್ಯಂತ ಈ ಹಿರಿಯ ವ್ಯಕ್ತಿಗಳು, ನೀವು ಯಾರು ಅಂದ್ರೆ ನಾವು ಮಣೆಗಾರರು ಸ್ವಾಮಿ ಅಂತೇಳ್ಬಿಟ್ಟು ಅವ್ರು ಹೇಳ್ತಿರ್ತಕ್ಕಂಥದ್ದು. ಆ ಮಣೆಗಾರ ಅಂತಕ್ಕಂಥ ಒಂದು ಶಬ್ದ ಅದೊಂದು ರೀತಿ ಬೇರೆ ಒಂದು ಶಬ್ದವನ್ನು ಅಸ್ಪೃಶ್ಯರಿಗೆ ಬಳಸೋದಕ್ಕಿಂತ ಒಂದು ಗೌರವಯುತವಾದಂಥ ಒಂದು ಶಬ್ದನ ಆ ಒಂದು ರೀತಿ ಕಾಯಿನ್ ಮಾಡಿ ಅದನ್ನು ನಮ್ಮ ಸಾಹಿತ್ಯ ಲೋಕಕ್ಕೆ ನಮ್ಮ ರಾಮಯ್ಯನವರು ಪರಿಚಯ ಮಾಡಿದ್ದಾರೆ. ಮತ್ತು ಅವರ ಒಂದು ಸ್ಪರ್ಶದಲ್ಲಿ ದಲಿತ ಕಾರಣದಲ್ಲಿ, ಆ ದಲಿತ ಕಾರಣ ಅಂತಕ್ಕಂಥ ಒಂದು ಶಬ್ದವನ್ನು, ಆ ಪುಸ್ತಕನ ನಾನು CBGಗೋಸ್ಕರ ಪಬ್ಲಿಷ್ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಶಬ್ದನ ನಾನು ಕಾಯಿನ್ ಮಾಡಿದೆ. ಧರ್ಮಕಾರಣ ಅಂತಕ್ಕಂಥದ್ದೊಂದು ನಮ್ಮಲ್ಲಿ ಬಂದಿತ್ತು. ಹೀಗಾಗಿ ಇದು ದಲಿತ ಕಾರಣ, ಯಾಕಂದರೆ ಅಲ್ಲಿ ದಲಿತರ ನೋವು ಸಂಕಟಗಳನ್ನು ಹೇಳ್ತಕ್ಕಂಥ ಲೇಖನಗಳೇ ಜಾಸ್ತಿ ಇದ್ದಾವೆ. ಅದರಲ್ಲಿ ಒಂದು ಉದ್ಯೋಗ ಪರ್ವ ಅಂತ ಒಂದು ವಿಶೇಷವಾದಂಥ ಲೇಖನ ಇದೆ. ಅವರ ಇಲಾಖೆಯಲ್ಲಿ ಅನುಭವಿಸಿದಂಥ ಒಂದು ಸಂಕಷ್ಟಗಳ ಸರಮಾಲೆ, ಅಲ್ಲಿ ಮೇಲಧಿಕಾರಿಗಳು ಹೇಗೆ ಕಿರುಕುಳನ್ನು ಕೊಟ್ಟರು, ಅವನ್ನೆಲ್ಲ ಹೆಂಗೆ ಎದುರಿಸ್ದೆ ಅಂತಕ್ಕಂಥದ್ದನ್ನು ಭಾಳ ಅದ್ಭುತವಾಗಿ ಅವರಲ್ಲಿ ಹೇಳ್ಕೊಂಡಿದ್ದಾರೆ. ಅವರು ಉದ್ಯೋಗದ್ದೇನು ಹೇಳ್ದಂಗೆ ಏನಿಲ್ಲ, ಅಲ್ಲೂ ಕೂಡ ಅದರ ದಾಖಲೀಕರಣ ಮಾಡಿದ್ದಾರೆ. ಮತ್ತು ಸ್ಪರ್ಶದಲ್ಲೂ ಕೂಡ ಅಲ್ಲಿ ಶಂಕರಪ್ಪ, ಕೇರಮ್ಮು, ಹೀಗೆ ಎಲ್ಲ ವ್ಯಕ್ತಿ ಪರಿಚಯಗಳ ಮೂಲಕ ಅವರ ಒಂದು ಒಡನಾಟದ ಒಂದು ಚಿತ್ರವನ್ನು ಬಿಚ್ಚಿಟ್ಟಿದ್ದಾರೆ. ಬಹುಶಃ ರಾಮಯ್ಯನವರು ಎಲ್ಲ ದಲಿತರು ಅನುಭವಿಸ್ತಕ್ಕಂಥ ನೋವು, ಅವಮಾನ, ಸಂಕಟ, ಹಸಿವು ಅನುಭವಿಸಿದ್ರೂ ಕೂಡ ಅವರ ಬೆಳೆದಂಥ ಒಂದು ಪರಿಸರ
ಬಹುಶಃ ಅವರ ಬರವಣಿಗೆನ ಆಕ್ರೋಶಭರಿತ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ತಿಳುವಳಿಕೆ. ನಮಸ್ಕಾರ. ನನ್ನ ಇಲಾಖೆ ಹೇಳಿದ್ರು ಶಿವಣ್ಣ ಸರು, ಆ ಇಲಾಖೆಯಲ್ಲಿ ನನಗೆ ಬೆನ್ನೆಲುಬಾಗಿದ್ದವ್ರ ಹೆಸರು ಆಗಲೇ ಹೇಳಿದೆ ನಾನು. ಇಟ್ಟಣಿಗೆ ಸರ್ ಎದುರುಗಡೆ ಇದ್ದಾರೆ, ಮಂಜು ಇದ್ದಾರೆ, PA ಮಂಜು ಇದ್ದಾರೆ. ಅವರೆಲ್ಲ ಸಹಕಾರದಿಂದ ಆ ಸಂಕಟಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಒಂದು ಸಂದರ್ಭ, ಈ ಆಕ್ರೋಶ ಇಲ್ಲ ಅಂತೇಳಿ ಒಂದು ಜುಡಿಷಿಯಲ್ ಅಕಾಡೆಮಿನಲ್ಲಿ ಒಂದು ಸಭೆ ನಡೀತದೆ, ಒಂದು ಟ್ರೈನಿಂಗ್ ಸೆಷನ್ನು. ಆ ಟ್ರೈನಿಂಗ್ ಸೆಷನ್ನಲ್ಲಿ ನಮ್ಮ ಇಲಾಖೆಯವ್ರ ಜೊತೆಗೆ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಪ್ಲಸ್ ಜುಡಿಷಿಯಲ್ ಆಫೀಸರ್ಸು ಒಂದು 200-300 ಜನದ ಸಭೆ. ಆ ಸಭೆಗೆ ಒಬ್ಬರು ಅಡ್ವೊಕೇಟ್ನ ಅತಿಥಿ ಉಪನ್ಯಾಸಕರಾಗಿ ಕರೆಸಿರ್ತಾರೆ. ಅತಿಥಿ ಉಪನ್ಯಾಸಕರು ನಮ್ಮ ಇಲಾಖೆಯ ಇದನ್ನೇ ಒಂದು ನಾನು ಒಡೆಸಿದ ರೇಸ್ ಕೋರ್ಸಿನ ಆದೇಶದ ವಿಚಾರನ ಎತ್ತಿ ಅದೊಂದು ಪೊಲೀಸ್ ಆರ್ಡ್ರು ಅಂತ ಹೇಳ್ತಾರೆ. ಸ್ಟುಪಿಡ್ ಅಂತ ಹೇಳ್ತಾರೆ. ಆಗ ನಾನು ಆಕ್ರೋಶಭರಿತನಾಗಿ ಎದ್ದೊಳ್ಳಿ ಆ ಮಾತನ್ನು ವಾಪಸ್ ತಗೋಬೇಕು. ಇಲ್ಲ ಅಂತಂದರೆ ಅದು ಸ್ಟುಪಿಡ್ ಹೇಗೆ ಅಂತೇಳಿ ನೀವು ಸಾಬೀತು ಮಾಡಬೇಕು. ಯಾಕಂದರೆ ಅದು ಆದೇಶ ಹೈಕೋರ್ಟ್ನಲ್ಲಿ ಅಪೀಲ್ ಆಗ್ತಾರೆ. ಅವರು ರೇಸ್ ಕೋರ್ಸ್ನ ಮ್ಯಾನೇಜ್ಮೆಂಟ್ನವರು ಅಪೀಲ್ ಹಾಕಿದಾಗ ಎಲ್ಲಿವರೆಗೂ ಅಂತಂದರೆ ನಾಗಮೋಹನ ದಾಸು ಅವರು ಬೆಂಚಿಗೆ ಆ ಕೇಸ್ ಬರೋವರೆಗೂ ಅವ್ರನ್ನ ಟಚ್ಚೇ ಮಾಡೋಕ್ಕಾಗಿರಲಿಲ್ಲ ಅಂಥ ಆದೇಶ. ಅದಕ್ಕೆ ಸಹಕಾರ ನೀಡಿದವರು ಇಟಣಿಗೆ ಸರು. ಆ ಆದೇಶ ಸ್ಟುಪಿಡ್ ಅಂತ ನೀವು ಸಾಬೀತು ಮಾಡಬೇಕು. ಸ್ಟುಪಿಡ್ ಆಗಿದ್ದರೆ ಹೈಕೋರ್ಟ್ನವ್ರು ಅದನ್ನು ವಜಾ ಮಾಡಬೇಕಾಯ್ತು. ಇಷ್ಟೊತ್ತಿಗೆ ವಜಾ ಮಾಡಿಲ್ಲ ಅಂದರೆ ಅದು ಸ್ಟುಪಿಡ್ ಅಲ್ಲ ಅಂತೇಳಿ ಅದರ ಅರ್ಥ. ಅದಕ್ಕೆ ನೀವು ವಾಪಸ್ ತಗೋಬೇಕು ಅಂತೇಳಿ ನಾನು ಆಕ್ರೋಶಭರಿತನಾದಾಗ ನನ್ನ ಬೆಂಬಲಕ್ಕೆ ನಿಂತರು ಒಬ್ಬ ವ್ಯಕ್ತಿ ಇಟಣಿಗೆ ಸರು. ಆಗ ಜಾಯಿಂಟ್ ಕಮಿಷನರ್ ಆಗಿದ್ದರು. ಆಮೇಲೆ ಇಡೀ ನಮ್ಮ ಇಲಾಖೆನವರಾಗಲಿ ಮತ್ತೊಬ್ಬರಾಗಲಿ ಯಾರೂ ನನ್ನ ಬೆಂಬಲಕ್ಕೆ ಬರಲಿಲ್ಲ. ಆ ಕೊನೆಗೆ ಆ ವ್ಯಕ್ತಿ, ಆ ಲಾಯರು ನಾನು ಆಡಿದ ಮಾತನ್ನು ವಾಪಸ್ ತಗೊಂಡಿದ್ದೀನಿ ಅಂತೇಳಿ ತಗೊಂತಾರೆ. ಅದು ಒಂದು ಅದರ ಇದು. ಮೇಡಮ್, ನಾವು ಶ್ರೀಕಂಠ ಚೆನ್ನರಾಜಸ್ ಅಂತ ತಮಗೊಂದು ಕ್ವಶನು. ಈಗ ಪುಸ್ತಕ ಮನೆಯಂಗಳದ ಕಾರ್ಯಕ್ರಮದಲ್ಲಿ 25 ಜನದ ಮಾತ್ರ ಇದೆ, ಬುಕ್ ನನ್ನ ಹತ್ರ ಇದೆ. ಬಾಕಿ ಪುಸ್ತಕ ಯಾವುದು ಪ್ರಿಂಟ್ ಮಾಡಿಲ್ಲ. ದಯವಿಟ್ಟು ಅಲ್ಲಿ ಮುಂದಕ್ಕೆ ಪ್ರಿಂಟ್ ಮಾಡಿ. ಅದು ಈ ಪ್ರತಿ ಸೇರಿ ಬಂದಾಗ ಹೇಳ್ತಾರೆ ಯಾರು ನಿರ್ದೇಶಕರು ಮಾಡ್ತಾಯಿಲ್ಲ. ಅದನ್ನು ಪುಸ್ತಕನ ಒಂದು 25 ಮಾಡಿದ್ದಾರೆ, 25 ಜನದ್ದು. ಬಾಕಿದೆಲ್ಲ ಮಾಡಬೇಕು. ಅದು ನೆಕ್ಸ್ಟ್ ಜನ್ರೇಷನ್ಗೆ ಗೊತ್ತಾಗುತ್ತೆ. ಅದು ರಾಮಯ್ಯನವರು ಈ ಬೆಂಗಳೂರು ಟರ್ಫ್ ಕ್ಲಬ್ಬಿನ ಒಂದು ಆದೇಶದ ಬಗ್ಗೆ ಉಲ್ಲೇಖ ಮಾಡಿದರು. ವಿವರಣೆ ಹೇಳಿಲ್ಲ ಅವರು. ಬೆಂಗಳೂರು ಟರ್ಫ್ ಕ್ಲಬ್ಬು ಅಂದರೆ ಕುದುರೆ ರೇಸ್ ಓಡಿಸುವಂಥ ಒಂದು ಜಾಗ. ಅದು 1,000 ಜನ ಕಾರ್ಮಿಕರು, ಅಲ್ಪಸಂಖ್ಯಾತರು, ಕರ್ನಾಟಕದವರು ಅಲ್ಲ ಅವರು. ಉತ್ತರ ಪ್ರದೇಶದ ಬದಾಯು ಜಿಲ್ಲೆ ಅಂತಿದೆ, ಅಲ್ಲಿಂದ ಅವರು ಇಲ್ಲಿ ಬಂದು ಈ ಕುದುರೆಗಳ ಆರೈಕೆ ಮಾಡ್ತಾಯಿದ್ರು. ಕುದುರೆ ಲಾಯದಲ್ಲಿ ಮಲಗ್ತಾಯಿದ್ರು ಅವರು. ಈ ಕುದುರೆ ಒಂದೊಂದು ಕುದುರೆ 40 ಲಕ್ಷ, 50 ಲಕ್ಷ, 60 ಲಕ್ಷ ರೂಪಾಯಿ ಬೆಲೆ ಉಳ್ಳದ್ದು. ಈ ಕುದುರೆ ಆರೈಕೆ ಹೇಗೆಂದರೆ ಸಣ್ಣ ಮಗುಗೆ ಮಾಡ್ತಾರಲ್ಲ ಆ ರೀತಿ ಆರೈಕೆ ಮಾಡಬೇಕು. ನಿಮಗೆ ಆಶ್ಚರ್ಯ ಅನ್ನಿಸ್ಬಹುದು, ಪ್ರತಿ ದಿವಸ ಕುದುರೆಯ ಗುದದ್ವಾರದಲ್ಲಿ ಕೈ ಹಾಕಿ ಸ್ವಚ್ಛ ಮಾಡಬೇಕು. ಅಂಥವರ ಸ್ಥಿತಿ ಹೇಗಿತ್ತು ಅಂತಂದರೆ, ಈ ಬೆಂಗಳೂರು ಟರ್ಫ್ ಕ್ಲಬ್ ಸ್ಟ್ರಕ್ಚರ್ ಹೇಗಿತ್ತು ಅಂತಂದರೆ, ಬೆಂಗಳೂರು ಟರ್ಫ್ ಕ್ಲಬ್ ಅಲ್ಲೆಲ್ಲ ದೊಡ್ಡ ದೊಡ್ಡ IGPಗಳು, DIGಗಳು, ಚೀಫ್ ಸೆಕ್ರೆಟರಿಗಳು, ಅದಕ್ಕೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅದಕ್ಕೆ ಮೆಂಬರ್ಸ್. ಆ ಜಾಗವನ್ನು ಕುದುರೆ ಮಾಲೀಕರಿಗೆ ಅವರು ಕೊಟ್ಟಿದ್ದರು. ಕುದುರೆ ಮಾಲೀಕರು ದೊಡ್ಡ ದೊಡ್ಡ ವ್ಯಕ್ತಿಗಳು. ಈ ಕುದುರೆ ಮಾಲೀಕರು ಕುದುರೆಯನ್ನು ಅಲ್ಲಿ ಲಾಯದಲ್ಲಿ ಬಿಟ್ಟು ಅದರ ಲಾಲನೆ ಪಾಲನೆ ಮಾಡಬೇಕು. ಈ ಕುದುರೆ ಮಾಲೀಕರು ಏನು ಮಾಡ್ತಿದ್ರು, ಕುದುರೆಯನ್ನು ಟ್ರೈನ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಟ್ರೈನರ್ಸನ್ನು ಅಪಾಯಿಂಟ್ಮೆಂಟ್ ಮಾಡಿದರು. ಈ ಮಾಲೀಕತ್ವ ನಾವು ಕಾನೂನಿನಲ್ಲಿ ಯಾರು ಜವಾಬ್ದಾರರಾಗ್ತಾರೆ,
ಮಾಲೀಕರು ಇವ್ರಿಗೇನಾದರೂ ವರ್ಕರ್ಸ್ಗೆ ಸಂಬಳ ಕೊಟ್ಟಿಲ್ಲ ಅಂದರೆ, ಸವಲತ್ತು ಕೊಟ್ಟಿಲ್ಲ ಅಂದರೆ ಯಾರು ಜವಾಬ್ದಾರ ಆಗ್ತಾರೆ ಪ್ರಶ್ನೆ ಬರ್ತಿತ್ತು. ನನಗಿದು ವಿಚಿತ್ರವಾದಂಥ ಒಂದು ಸಂಸ್ಥೆ ಅಂತ ಕಂಡು ಬಂತು. ಯಾಕಂದ್ರೆ ಬೇರೆ ಕಡೆ ಮಾಲೀಕರಂತ ಇರ್ತಾರೆ, ಮ್ಯಾನೇಜರು, ಮ್ಯಾನೇಜಿಂಗ್ ಡೈರೆಕ್ಟರು, ಆಕ್ಯುಪೈಯರು ಅಂತ ಇರ್ತಾರೆ. ಇಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂತಂದರೆ, ಬೆಂಗಳೂರು ಟರ್ಫ್ ಕ್ಲಬ್ ಹೇಳೋದು ಇವರು ನನ್ನ ವರ್ಕರ್ಸ್ ಅಲ್ಲ, ಕುದುರೆ ಮಾಲೀಕರು ಹೇಳೋದು ಇವರು ನನ್ನ ವರ್ಕರ್ಸ್ ಅಲ್ಲ, ಕುದುರೆ ಟ್ರೇನರ್ಸ್ ಹೇಳೋದು ಇವರು ನನ್ನ ವರ್ಕರ್ಸ್ ಅಲ್ಲ. ಹಾಗಾದ್ರೆ ಯಾರು ವರ್ಕರ್ಸ್ ಇವರು, ಯಾರು ವರ್ಕರ್ಸ್ ಅಂತ ಪ್ರಶ್ನೆ ನಮಗೆ ಬಂತು. ರಾಮಯ್ಯನವ್ರಿಗೆ ನಮಗೆ ಈ ಪ್ರಶ್ನೆ ಬಂತು. ಇನ್ಫ್ಯಾಕ್ಟ್ ಯಾರನ್ನು ಜವಾಬ್ದಾರ ಸಂಬಳ ಕೊಟ್ಟಿರಲಿಲ್ಲ ಅವರು, ಸಂಬಳ ಕೊಡಬೇಕು ಅಂತ ಹೇಳಿಬಿಟ್ಟು ಯಾರ ವಿರುದ್ಧ ಆದೇಶ ಮಾಡಬೇಕು ಅಂತ ಪ್ರಶ್ನೆ ಬಂತು ನಮಗೆ. ವ್ಯವಸ್ಥೆ ಹೇಗಿತ್ತು ಅಂತಂದರೆ, ಕುದುರೆ ಮಾಲೀಕರು ಒಬ್ಬೊಬ್ಬ ಕುದುರೆ ಮಾಲೀಕರು 4 ಕುದುರೆ ಇಟ್ಟಿದ್ರು, ಟ್ರೇನರ್ಸನ್ನು ಇಡ್ತಿದ್ರು. ಈ ವರ್ಕರ್ಸ್ಗೆ ಕೊಡುವಂಥ ಸಂಬಳ ಟ್ರೇನರ್ಸ್ ಕೈಯಲ್ಲಿ ಕುದುರೆ ಮಾಲೀಕರು ಕೊಡ್ತಾಯಿದ್ರು. ಟ್ರೇನರ್ಸ್ ಇದ್ದವರು ತಿಂಗಳ ಕೊಡ್ತಾಯಿದ್ರು. ವಿಸ್ಮಯಕಾರಿ ಅಂತಂದರೆ, ಬ್ಯಾಂಗ್ಳೂರ್ ಟರ್ಫ್ ಕ್ಲಬ್ಬು ಶಕ್ತಿ ಕೇಂದ್ರ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿದೆ. ಆ ವರ್ಕರ್ಸ್ ಶೋಷಣೆ, ಒಂದು ಅಟೆಂಡೆನ್ಸ್ ಇಲ್ಲ, ಪಗಾರದ ಪುಸ್ತಕ ಇಲ್ಲ, ಕೆಲಸದ ವೇಳೆ ಇಲ್ಲ, ಅಲ್ಲೇ ಮಲಗಬೇಕು, ಅವರು ಲಾಯದಲ್ಲೇ ಮಲಗಬೇಕು, ಪ್ರಾವಿಡೆಂಟ್ ಫಂಡ್ ಇಲ್ಲ, ವಾರದ ರಜೆ ಇಲ್ಲ, ನ್ಯಾಷನಲ್ ಫೆಸ್ಟಿವಲ್ ಹಾಲಿಡೇಸ್ ಅಂತ ಇರುತ್ತೆ ನಮ್ಮಲ್ಲಿ, ಅದು ಇಲ್ಲ, ESI ಇಲ್ಲ. ಆ ESI ಪ್ರಾವಿಡೆಂಟ್ ಫಂಡ್ ಬೇಕು ಅಂತ ಅವ್ರು ಕೂಗಿ ಎಬ್ಬಿಸಿದಾಗ ಎಲ್ಲ ಮಾಲೀಕರು ಸೇರಿಬಿಟ್ಟು ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದುಬಿಟ್ರು. ಯಾವುದಾದ್ರೂ ಬೆನಿಫಿಟ್ ಕೇಳಿದ ತಕ್ಷಣ ಬಲಾಢ್ಯ ವ್ಯಕ್ತಿಗಳು, ಶ್ರೀಮಂತ ವ್ಯಕ್ತಿಗಳು, ದುಡ್ಡಿದ್ದವರು ಕೋರ್ಟಿಗೆ ಹೋಗಿ ಸ್ಟೇ ತೊಗೊಂಬಂದ್ಬಿಡ್ತು. ಅವ್ರ ಪರಿಸ್ಥಿತಿ, ನಾನು 32 ವರ್ಷ ಸರ್ವಿಸ್ ಮಾಡಿದ್ದೇನೆ, ಇಂಥ ಶೋಷಣೆ, ಇಂಥ ವಿಚಿತ್ರವಾದಂಥ ಶೋಷಣೆಯ ವ್ಯವಸ್ಥೆ ನಾನು ಎಲ್ಲೂ ನೋಡಿರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ವಿರುದ್ಧ, ರಾಮಯ್ಯ ಮತ್ತು ನಮ್ಮ ವಿರುದ್ಧ ಆಗಿನ ಮುಖ್ಯಮಂತ್ರಿಗಳ ಕಡೆ ಇವರು ಒಂದು ಡೆಲಿಗೇಷನ್ ತೊಗೊಂಡು ಹೋದರು, ಇವ್ರನ್ನ ಚೇಂಜ್ ಮಾಡಿ ಅಂತ, ಇವ್ರನ್ನ ಬದಲಾವಣೆ ಮಾಡಿ ಅಂತ ಹೇಳಿಬಿಟ್ಟು. ಮುಖ್ಯಮಂತ್ರಿಗಳು 1 ವಾರ ಬಿಟ್ಟು ಬನ್ನಿ ಅಂತ ಹೇಳಿದರು. 1 ವಾರ ಬಿಟ್ಟು ಬಂದ ನಂತರ ಅವ್ರನ್ನ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿಬಿಟ್ರು. ಅಂಥ ಬದಲಾವಣೆ ಅಂಥ ವ್ಯಕ್ತಿಗಳಲ್ಲ ಅವ್ರಂಥವ್ರು ಏನೇನೋ ಹೇಳಿದ್ರು ಅವರು. ಇದು ನನಗೆ ಪ್ರತ್ಯಕ್ಷದರ್ಶಿ ಒಬ್ಬರು ಬಂದು ಹೇಳಿದ್ರು ಇನ್ಫ್ಯಾಕ್ಟ್. ಸೊ ಇಂಥ ಸಂದರ್ಭದಲ್ಲಿ 4-5 ತಿಂಗಳು ಸಂಬಳ ಕೊಟ್ಟಿರಲಿಲ್ಲ. ಆರ್ಡ್ರ್ ಯಾರ ವಿರುದ್ಧ ಮಾಡಬೇಕು ಅಂತ ಪ್ರಶ್ನೆ ಬಂತು. ಇಲ್ಲಿ ಹೆಂಗಿದೆ, ಪ್ರತಿಯೊಂದು ಆರ್ಡರ್ ಮಾಡಿದ ತಕ್ಷಣ ಮೇಲೆ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾರೆ ಅವರು. ಸೊ ನಾವೇನು ಮಾಡಿಬಿಟ್ವಿ, ಮೂರು ಎಂಟಿಟಿಗಳನ್ನು, ಬೆಂಗಳೂರು ಟರ್ಫ್ ಕ್ಲಬ್, ಕುದುರೆ ಮಾಲೀಕರು ಮತ್ತು ಇವ್ರು ಮೂರನ್ನು ಪಾರ್ಟಿ ಮಾಡಿಬಿಟ್ಟು ಸಾಮೂಹಿಕವಾಗಿ ಅಥವಾ ಪ್ರತ್ಯೇಕವಾಗಿ, ಸೆವರಲಿ ಆರ್ ಇಂಡಿವಿಜುವಲಿ ಇವರು ಸಂಬಳ ಕೊಡಲಿಕ್ಕೆ ಬಾಧ್ಯಸ್ಥರಾಗ್ತಾರೆ ಅಂತ ಹೇಳಿಬಿಟ್ಟು ರಾಮಯ್ಯನವರು ಆರ್ಡರ್ ಮಾಡಿದರು. ಲಾ ಸರ್ಕಮ್ವೆಂಟ್ ಹೆಂಗೆ ಮಾಡೋದಂತ, ಕಾನೂನನ್ನು ಹೇಗೆ ಇದನ್ನು ಅದಕ್ಕೆ ಬೆಲೆ ಕೊಡದೆ ಹೆಂಗೆ ಮಾಡಬೇಕು ಅಂದರೆ, ಈ ಆದೇಶದ ವಿರುದ್ಧ ಜಿಲ್ಲಾ ನ್ಯಾಯಾಧೀಶರ ಕೋರ್ಟ್ನಲ್ಲಿ ಅವರು ಅರ್ಜಿ ಹಾಕಬೇಕಾಗಿತ್ತು. ಅಲ್ಲಿ ಒಂದು ಕಂಡೀಷನ್ ಇದೆ, ನೀವು ಅರ್ಜಿ ಅಪೀಲ್ ಹಾಕಬೇಕಾದ್ರೆ ಆರ್ಡರ್ ಮಾಡಿದ ದುಡ್ಡು 2 ಕೋಟಿ ರೂಪಾಯಿ ಅಲ್ಲಿ ಕಟ್ಟಬೇಕು. ಆಯ್ತು, ದೆನ್ ಹೈಕೋರ್ಟ್ಗೆ ಹೋದ್ರು ಅವರು. ಸೊ ಹೈಕೋರ್ಟ್ ಗಮನಕ್ಕೆ ತಂದ್ವಿ ನಾವು, ಇದು ಇಲ್ಲಿ ಜಿಲ್ಲಾ ಮಟ್ಟದ ನ್ಯಾಯಾಲಯವನ್ನು ಮೀರಿ ಅಲ್ಲಿ ಬಂದಿದ್ದಾರೆ, ತಪ್ಪು ಅಂತ ಹೇಳಿಬಿಟ್ಟು ಅವಾಗ ಅವ್ರು ಹೇಳಿದರು, ಹೈಕೋರ್ಟ್ನಿಂದ ರಿಮಾಂಡ್ ಬ್ಯಾಕ್ ಆಯ್ತದ ಕೇಸು. ಇದು ಒಂದು ಈ ವಿಷಯಗಳನ್ನು ತಮ್ಮ ಮುಂದೆ ಹೇಳಬೇಕು ಅಂತ ನನಗನ್ನಿಸ್ತು, ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಕೂಡ ಈ ವೇದಿಕೆಯ ಪರವಾಗಿ ಅತ್ಯಂತ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಇದು ಕಾರ್ಯಕ್ರಮದ ಕೊನೆಯ ಹಂತ, ಯಾರು ಎದ್ದು ಹೋಗಬೇಡಿ, ಲಘು ಉಪಹಾರದ ವ್ಯವಸ್ಥೆ ನಿಮಗಿದೆ. ಸರ್, ನಿಮ್ಮ ಜೀವನ, ಹೋರಾಟ, ಪ್ರತಿಭೆ, ಸಾಹಿತ್ಯ ಕೃಷಿ ಒಂದು ಸಿಂಧು ಆದರೆ ನಾವು ಈ ವೇದಿಕೆಯಲ್ಲಿ ಅರಿತಿದ್ದು ಒಂದು ಬಿಂದು ಮಾತ್ರ ಅಂತ ನಾವು ಭಾವಿಸ್ತೇವೆ. ಕಾರ್ಯಕ್ರಮದಲ್ಲಿ ಇಂದಿನ ವಿಶೇಷ ಅತಿಥಿಯಾಗಿ ಮನೆಯಂಗಳದಲ್ಲಿ ಮಾತುಕತೆ 236ನೇ ಸಂಚಿಕೆಯ ತಿಂಗಳ ಅತಿಥಿಯಾಗಿ ವೇದಿಕೆಯನ್ನು ತುಂಬಿದಂತಹ ಶ್ರೀಯುತ ತುಂಬಾಡಿ ರಾಮಯ್ಯ ಅವರಿಗೆ ನಮ್ಮೆಲ್ಲರ ಪರವಾಗಿ, ವೇದಿಕೆ ಪರವಾಗಿ ಅತ್ಯಂತ ಗೌರವಪೂರ್ವಕ ವಂದನೆಗಳು.
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಶ್ರೀಮತಿ KM ಗಾಯತ್ರಿ ಅವರಿಗೆ ವೇದಿಕೆ ಪರವಾಗಿ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ವಂದನೆಗಳನ್ನು ಸಲ್ಲಿಸೋಣ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವೇದಿಕೆ ಮುಂಭಾಗದಲ್ಲಿ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಸಾಹಿತಿಗಳು, ಅವರಿಗೆ ವಂದನೆಗಳು. ಕಲಾವಿದರು ಹಾಗೂ ಸಾಹಿತಿಗಳಾದಂತಹ ಶ್ರೀಯುತ ಅಗ್ರಹಾರ ಕೃಷ್ಣಮೂರ್ತಿಯವರಿಗೆ ಆತ್ಮೀಯವಾದ ವಂದನೆಗಳು. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ ಅವರಿಗೆ ವಂದನೆಗಳು ಹಾಗೂ ಬಂಜಾರ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ AR ಗೋವಿಂದ ಸ್ವಾಮಿ ಅವರಿಗೆ ವಂದನೆಗಳು. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಸಾಹಿತ್ಯ ಪ್ರಿಯರು ಹಾಗೂ ಶ್ರೀಯುತ ತುಂಬಾಡಿ ರಾಮಯ್ಯನವರ ಅಭಿಮಾನಿಗಳು ಮತ್ತು ಸಾರ್ವಜನಿಕ ಬಂಧು ಮಿತ್ರರಿಗೆ ಇಲಾಖೆಯ ಪರವಾಗಿ ಹಾಗೂ ಇಂದಿನ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ವಂದನೆಗಳು. ಮಾಧ್ಯಮ ಮಿತ್ರರಿಗೂ ಕೂಡ ಇಂದಿನ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಈ ಕ್ಷಣ ಇಂದಿನ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀವಿ. ಮುಂದಿನ ತಿಂಗಳು ಮತ್ತೆ 3ನೇ ಶನಿವಾರ ಮನೆಯಂಗಳದಲ್ಲಿ ಮಾತುಕತೆ ಬರಲಿದೆ. ಅಲ್ಲಿಯೂ ಕೂಡ ನೀವೆಲ್ಲರೂ ಆಗಮಿಸಿ ಇಲಾಖೆಯ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಸರ್ವರಿಗೂ ಶುಭವಾಗಲಿ. ಲಘು ಉಪಹಾರದ ವ್ಯವಸ್ಥೆ ನಿಮಗಾಗಿ ಇದೆ, ದಯವಿಟ್ಟು ಸ್ವೀಕರಿಸಿ. ಶುಭ ಸಂಜೆ, ಶುಭವಾಗಲಿ. ಇಷ್ಟು ಹೊತ್ತು ನಿರೂಪಣೆಯಲ್ಲಿ ನಾನು ವಿಜಯಲಕ್ಷ್ಮಿ ನಾಗರಾಜು. ಧನ್ಯವಾದಗಳು. ಶುಭ ಸಂಜೆ.